ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು MIO ಪಾಡ್ಕಾಸ್ಟ್. ಇವತ್ತು ನಮ್ಮೊಂದಿಗೆ ಗೌರವಾನ್ವಿತ ಶ್ರೀ ಅರಗ ಜ್ಞಾನೇಂದ್ರ ಇದ್ದಾರೆ. ಅವರು ತೀರ್ಥಹಳ್ಳಿಯ ಶಾಸಕರು ಮತ್ತು ಕರ್ನಾಟಕದ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ ಆಗಿದ್ದರು. ಇವತ್ತಿನ ಚರ್ಚೆ ನಾವು ಸ್ವಾಸ್ಥ್ಯ ಬಗ್ಗೆ, ಅಂದರೆ ಪಬ್ಲಿಕ್ ಹೆಲ್ತ್ ಪಾಲಿಸಿ ಬಗ್ಗೆ ನಾವು ಮಾತಾಡುವ ಅಂಥೇಳಿ ಇದ್ದೇವೆ. ಅಂದರೆ ನಾವು ಈಗ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಈಗ ನಾನು 35 ವರ್ಷದಿಂದ ಈ ಕ್ಯಾನ್ಸರ್ ಚಿಕಿತ್ಸೆ ಮಾಡ್ತಾ ಇದ್ದೇನೆ. ನನಗೆ ಅದು ಬಿಟ್ಟು ಬೇರೆ ಏನು ತೊಂದರೆ ಇಲ್ಲ ಸಮಾಜದಲ್ಲಿ ಅಂತ ನಾನು ಎಣಿಸೋದು. ಮತ್ತು ಅದರದ್ದೇ ನಾವು ಆ್ಯಕ್ಚುಲಿ ಕಂಪ್ಲೇಂಟ್ ಮಾಡ್ತಾ ಇರೋದು, ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕು. ಸೊ ನಮಗೆ ಬೇರೆ ತೊಂದರೆ ಏನುಗಳಂತೇಳಿ ಗೊತ್ತಿರೋದಿಲ್ಲ. ಸೊ ಈಗ ಒಂದು ಸರ್ಕಾರದಲ್ಲಿರುವಾಗ ದ ಹೋಲ್ ಪಾಲಿಸಿ ಹ್ಯಾಸ್ ಟು ಬಿ ಸೀನ್. ಹೆಲ್ತ್ ಮಾತ್ರ ಅಲ್ಲ, ಬೇರೆ ಸಾವಿರಾರು ಇರ್ತದೆ, ಅದನ್ನೆಲ್ಲ ನೋಡಬೇಕು. ಎಕನಾಮಿ, ಫೈನಾನ್ಸ್, ಅಗ್ರಿಕಲ್ಚರ್, ಅದೆಲ್ಲ ನೋಡಬೇಕು. ಜೀರಿಯಾಟ್ರಿಕ್, ಓಲ್ಡ್ ಪೀಪಲ್, ಚಿಲ್ಡ್ರನ್, ಇದೆಲ್ಲ ಇರ್ತದೆ. ಸೊ ನಾವೊಂದು ಸರ್ ಹತ್ರ ಒಂದು ಈ ಹೆಲ್ತ್ ಬಗ್ಗೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಸರ್ಕಾರದಲ್ಲಿ, ಹಾಗೆ ನಾವು ಪಬ್ಲಿಕ್ ಆ್ಯಕ್ಟಿವಿಟಿಯಲ್ಲಿ ಅದರ ಬಗ್ಗೆ ಅವರ ವಿಚಾರವನ್ನು ತಿಳಿಸೋ ಅಂಥೇಳಿ. ವೆಲ್ಕಮ್ ಸರ್ MIO ಪಾಡ್ಕಾಸ್ಟಿಗೆ. ಧನ್ಯವಾದ ಸರ್, ಥ್ಯಾಂಕ್ ಯು. ತಮ್ಮ ಹಾಸ್ಪಿಟ್ಲಿಗೆ ಕರೆದಿದ್ದೀರಿ, ತಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತು ಎಲ್ಲಕ್ಕಿಂತ ಈ ಕುಗ್ರಾಮಕ್ಕೆ ಬಂದು ಇಷ್ಟೊಂದು ದೊಡ್ಡ ಬಜೆಟಿನ ಒಂದು ಕ್ಯಾನ್ಸರ್ ಆಸ್ಪತ್ರೆ ಓಪನ್ ಮಾಡಿದ್ದು ನಮಗೊಂದು ಕುತೂಹಲ ಮತ್ತು ನಿಮ್ಮ ಬಗ್ಗೆ ಒಂದು ದೊಡ್ಡ ಶ್ರದ್ಧೆ ನನಗಂತೂ ನಿರ್ಮಾಣ ಆಗಿದೆ. ಹಣ ಇದ್ದಂಥವರು ಭಾಳ ಕಮರ್ಷಿಯಲ್ ಆಗಿ ಇವತ್ತು ಹೆಲ್ತ್ ಇದರಲ್ಲಿ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಈ ಕುಗ್ರಾಮಕ್ಕೆ ಬರ್ತಾ ಇದ್ದೀರಿ, ಸಿಟಿಗಳನ್ನು ಬಿಟ್ಟು ಕುಗ್ರಾಮಕ್ಕೆ ಬರ್ತಾ ಇದ್ದೀರಿ. ಇದೇ ನನಗೆ ಆಶ್ಚರ್ಯ ಕೊಟ್ಟಿದ್ದು. ಮತ್ತು ಅವತ್ತಿನಿಂದ ನಾವು ನಿಮ್ಮನ್ನು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೀವಿ, ಏನಿದು, ಹೇಗಿದು ಅಂತೇಳಿ ಹೇಳಿ. ತುಂಬ ಉಪಕಾರ ಆಗ್ತಾ ಇದೆ ನಿಮ್ಮ ಆಸ್ಪತ್ರೆಯಿಂದ ನಮ್ಮವರಿಗೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಊರುಗಳು, ತಾಲೂಕುಗಳ ಜನ, ಪೇಷಂಟ್ಸ್ ಇಲ್ಲಿ ಬರ್ತಾರೆ. ಸರ್ ನಾನು ಅಂದರೆ ಬಿದರ್ಗೋಡ್ನವನು, ನಮ್ಮ ಊರು ಅಜ್ಜನ ಮನೆ ಬಿದರ್ಗೋಡು. ನಾನು ಯಾವತ್ತೂ ಎಣಿಸ್ಲಿಲ್ಲ ನಾನು ಇಲ್ಲಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಜೀವನದಲ್ಲಿ ಮುಂಚೆ ನಾವು ಏನು ಮಾಡ್ತೇವೆ ಅಂತ ನಾವು ಕೆಲವು ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಸರ್ ನಾವು ಈ ಪಾಡ್ಕಾಸ್ಟ್ ಉಡುಪಿ, ದಕ್ಷಿಣ ಕನ್ನಡ ಅಲ್ಲಿ ಕೂಡ ಜಾಸ್ತಿ ಜನರು ನೋಡ್ತಾರೆ. ನನಗೆ ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯ ಮತ್ತು ಈಗ ಹೋಮ್ ಮಿನಿಸ್ಟರ್ ಕರ್ನಾಟಕ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಸರ್ ನೀವು. ಅಂದರೆ ಕರ್ನಾಟಕ ಒಂದು ಇಡೀ ಕಂಟ್ರಿಯಲ್ಲಿ ಒಂದು ಒಳ್ಳೆಯ ರಾಜ್ಯ ಅಂತ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಇನ್ ಟರ್ಮ್ಸ್ ಆಫ್ ಗುಡ್ ಪೀಪಲ್. ಸೊ ಕರ್ನಾಟಕ ಈಸ್ ಆಲ್ವೇಸ್ ಅಪ್ರಿಷಿಯೇಟೆಡ್ ಇಡೀ ದೇಶದಲ್ಲಿ. ಸೊ ನೀವು ಬಾಲ್ಯದಿಂದ ಇಷ್ಟೊಂದು ದೊಡ್ಡ ಪೋಸ್ಟಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಅದರ ಬಗ್ಗೆ ಒಂದು ಸ್ವಲ್ಪ ನಮಗೆ ಹೇಳ್ಬೋದು ಸರ್? ಸರ್ ನಾನಿಲ್ಲೇ ಆರ್ಗದವನು. ಆರ್ಗದಿಂದ ಒಂದು 3 ಕಿಲೋಮೀಟ್ರ್ ಹಳ್ಳಿ ನಂದು. ಭಾಳ ಬಡತನ, ಕಷ್ಟದಲ್ಲಿ ಹುಟ್ಟಿರ್ತಕ್ಕಂಥವನು. ಇಲ್ಲಿ ಆರ್ಗದಲ್ಲಿ ರೈಸ್ ಮಿಲ್ ಮಾಡಿದಂಥ ತಾರ್ಗೊಳ್ಳಿ ನಾಗರಾಜರಾವ್ ಅಂತೇಳಿ ಹೇಳಿ 7ನೇ ತರಗತಿಗೆ ಶಾಲೆ ಬಿಡುವಂಥ ನನ್ನನ್ನು ಹೈಸ್ಕೂಲಿಂದ BCom ಅವರಿಗೆ ಅನ್ನ, ಬಟ್ಟೆ, ಫೀಸ್ ಎಲ್ಲ ಕೊಟ್ಟು ಶಿಕ್ಷಣಕ್ಕೆ ಭಾಳ ನನಗೆ ಸಹಾಯ ಮಾಡಿದ್ರು. ಆಮೇಲೆ ಸಾರ್ವಜನಿಕ ಜೀವನದಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ಪ್ರತಿಭಟನೆ ಅದರಲ್ಲೆಲ್ಲ ಭಾಗವಹಿಸಿ ನ್ಯಾಯಕ್ಕೋಸ್ಕರ ಹೋರಾಟ. ಆಮೇಲೆ ಶಾಸಕನಾದೆ. ಶಾಸಕನ ಎಲೆಕ್ಷನ್ನಲ್ಲಿ 3 ಸಾರಿ ಸೋತು, 3 ಸಾರಿ ಗೆದ್ದೆ. ಆಮೇಲೆ 2 ಸಾರಿ ಸೋತು, ಆಮೇಲೆ ಈಗ 2ನೇ ಸಾರಿ ಗೆದ್ದಿದ್ದೀನಿ. ಒಟ್ಟು 5 ಸಾರಿ ಕಂಟೆಸ್ಟ್ ಮಾಡಿದ್ದು, 10 ಸಾರಿ ಕಂಟೆಸ್ಟ್ ಮಾಡಿದ್ದು, 5 ಗೆಲುವಾಗಿದೆ, 5 ಸೋಲಾಗಿದೆ. ಒಟ್ಟಾರೆ ನಾನು ಅಧಿಕಾರಕ್ಕೆ ಬರ್ತೀನಿ ಅನ್ನೋದಕ್ಕಿಂತ ನಾನು ಪಟ್ಟಂಥ ಕಷ್ಟ, ಆ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ತುಂಬ ಜನ ಇದ್ದಾರೆ. ನನ್ನ ಸಾರ್ವಜನಿಕ ಬದುಕಿನಿಂದ ಅವರಿಗೇನಾದರೂ ಸಹಾಯ ಆದರೆ, ಅವರಿಗಾದಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿದ್ರೆ ಅಷ್ಟೊಂದು ಸಂತೋಷ ಆಗುತ್ತೆ ಅಂತೇಳಿ ಕೆಲಸ ಮಾಡಿದ್ದು. ಜನ ಮೆಚ್ಚಿ ನನ್ನನ್ನು ಶಾಸಕನ ಮಾಡಿದ್ರು. ನನ್ನ ಪಕ್ಷ ಕಳೆದ ಸಾರಿ ಹೋಮ್ ಮಿನಿಸ್ಟ್ರಿಗೆ ಕೊಡ್ತು ನನಗೆ. ಇದೊಂದು ಹೋಮ್ ಮಿನಿಸ್ಟ್ರ್ ನಿಮ್ಗೆ ಗೊತ್ತಿದೆ, ಅದು ಥ್ಯಾಂಕ್ಲೆಸ್ ಜಾಬ್. ಅದು ಎಲ್ಲಿ ಏನೇ ಆದರೂ ಕೂಡ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಹೀಗೆ ಅಂಥ ಒಂದು ಮಿನಿಸ್ಟ್ರಿ ಅದು. ಆದರೆ ಅಷ್ಟೇ ಇಂಪಾರ್ಟೆಂಟ್. ನಾವೀಗ ಸುಖವಾಗಿ ನಿದ್ದೆ ಮಾಡ್ತೀವಿ ರಾತ್ರಿ ಅಂತ, ಯಾಕೆಂದರೆ ಪೊಲೀಸ್ನವ್ರು ಇದ್ದಾರೆ ಅಂತ. ಏನೋ ದರೋಡೆ ಆಗ್ಲಿಕ್ಕೆ ಬಿಡೋದಿಲ್ಲ, ಕಳ್ತನ ಆಗ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಜೀವ ಆಸ್ತಿ ಹಾನಿಗೆ ಬಿಡೋದಿಲ್ಲ ಅಂತೇಳಿ ಹೇಳುವಂಥ ಒಂದು ಭರವಸೆ, ನಂಬಿಕೆ. ಹಾಗಾಗಿ ಅಂಥ ಒಂದು ಇಲಾಖೆಯನ್ನು ನಿಭಾಯಿಸುವಂಥ ಒಂದು ವಿಶೇಷವಾದಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಜೀವನದ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. 2.5 ವರ್ಷದಲ್ಲಿ ಸಾಕಷ್ಟು ಎಲ್ಲ ಅಡಚಣೆಗಳು ಬಂತು. ಅದು ಹಿಜಾಬು ಪ್ರಶ್ನೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲವೂ ಬಂತು.
ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ನಿಭಾಯಿಸುವಂಥ ಪ್ರಯತ್ನ ನಾನು ಬೊಮ್ಮಾಯಿ ಗೌರ್ಮೆಂಟ್ನಲ್ಲಿ ಮಾಡಿದೆ. ನನ್ನ ಹಿರಿಯ ಅಧಿಕಾರಿಗಳು ನನಗೆ ಗೈಡ್ ಮಾಡಿ ಯಶಸ್ವಿ ಮಾಡಲಿಕ್ಕೆ ಒಂದು ಪ್ರಯತ್ನ ಆಯಿತು. ಹಾಗಾಗಿ ನನಗೆ ಕಾಳಜಿ ಒಂದು ಸರ್ಕಾರದ ಕಡೆಯಿಂದ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಆಹಾರ ಇವು 3 ಆದ್ಯತೆ. ಯಾವ ಬಡವನು ಅನ್ನ ಇಲ್ಲದೆ ಸಾಯಬಾರ್ದು, ಒಂದು ದೇಶಕ್ಕೆ ಅದು ಶಾಪ. ಅದು ಯಾವ ಬಡವರಿಗೂ ಆರೋಗ್ಯಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ಸತ್ತೋದ, ಪ್ರಯತ್ನ ಮಾಡಿ ಏನೋ ಇದಾಗಿ ಎಲ್ಲರೂ ಬದುಕ್ತಾರೆ ಅಂತ ಇಲ್ಲ. ಆದರೆ ಒಂದು ಪ್ರಯತ್ನ, ಅವನಿಗೊಂದು ಕಾನ್ಫಿಡೆನ್ಸ್, ನನಗೆ ಸರ್ಕಾರ ಇದೆ ಮತ್ತು ಆರೋಗ್ಯಕ್ಕೆ ನನಗೆ ಆಸ್ಪತ್ರೆ, ವೈದ್ಯರು ಎಲ್ಲ ಸೌಲಭ್ಯಗಳಿದೆ ಅನ್ನುವಂಥದ್ದು ಬರಬೇಕು. ಇನ್ನೊಂದು ಶಿಕ್ಷಣನೂ ಕೂಡ ಆದ್ಯತೆ. ಯಾಕೆಂದರೆ ಎಲ್ಲರ ಮಕ್ಕಳು ಭಾರಿ ಡೊನೇಷನ್ ಕೊಟ್ಟು ಓದಿಸ್ಲಿಕ್ಕೆ ಆಗೋದಿಲ್ಲ. ಬಡತನ, ಕಷ್ಟ, ದಲಿತ ಸಮಾಜ ಅವರೆಲ್ಲರೂ ಇದ್ದಂಥವರು ಇವತ್ತು ಪ್ರತಿಭಾವಂತರು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿರುವಂಥ ಶಿಕ್ಷಕರು, ಇಲ್ಲಿರುವಂಥ ಅಧಿಕಾರಿಗಳು ಮತ್ತು ನಾನು ಶಿಕ್ಷಣಕ್ಕೆ ವಿಶೇಷವಾದಂಥ ಆದ್ಯತೆ. ಹೈಸ್ಕೂಲ್ ಟೀಚರ್ಸನ್ನು ವರ್ಷಕ್ಕೆ 2 ಸಾರಿ 3 ಸಾರಿ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡ್ತೀವಿ ನಾವು. ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಇದೆ, ಯಾವ ಸಬ್ಜೆಕ್ಟ್ ಚೆನ್ನಾಗಿದೆ, ಅದನ್ನು ಜಾಸ್ತಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ, ಪಾಸ್ ಮಾಡಲಿಕ್ಕೆ ಏನಾಗುತ್ತೆ, ಈ ಚರ್ಚೆಗಳು ನಮ್ಮಲ್ಲಿ ಆಗ್ತದೆ. ಅವರಿಗೊಂದು ಸಂತೋಷ. ಒಬ್ಬ ಶಾಸಕರು ಕೂತ್ಕೊಂಡು ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ, ಈ ರೀತಿ ನಮ್ಮ ಇದರಲ್ಲಿ ಪಾಲ್ದಾರರಾಗ್ತಾರೆ ಅನ್ನುವಂಥ ಅವರಿಗೂ ಕೂಡ ಸಂತೋಷ. ಈ ರೀತಿಯಲ್ಲಿ ಒಳ್ಳೆಯ ರಿಸಲ್ಟ್. ತೀರ್ಥಹಳ್ಳಿಗೆ ಒಂದು ಪ್ರೈವೇಟ್ ಕಾಲೇಜ್ ಇತ್ತು, ಇನ್ನೊಂದು ಸರ್ಕಾರಿ ಕಾಲೇಜ್ ತಂದಿದ್ದೇನೆ. ನಾನೇ ಮಂಜೂರು ಮಾಡಿಸ್ಕೊಂಡು ಬಂದಿದ್ದು. ಸುಮಾರು 15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಒಂದು ಕಾಲೇಜಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದೀನಿ. ಹೆಲ್ತ್ ದೃಷ್ಟಿಯಿಂದ ತೀರ್ಥಹಳ್ಳಿ ನಾನು 94ರಲ್ಲಿ ಆಯ್ಕೆ ಆಗುವಾಗ ಕೇವಲ 50 ಬೆಡ್ಡಿನ ಆಸ್ಪತ್ರೆ ಇತ್ತು. ಇವತ್ತು 100 ಬೆಡ್ಡಿಗೆ ಏರಿಸಿದ್ದೇವೆ. ಒಳ್ಳೊಳ್ಳೆ ಡಾಕ್ಟ್ರನ್ನು ತಂದಿದ್ದೇವೆ ಮತ್ತು ಎಕ್ವಿಪ್ಮೆಂಟ್ಸ್ ತಂದಿದ್ದೇವೆ. ಯಾವ ಬಡವರಿಗೂ ಬರೆದು ಕೊಡಬಾರ್ದು, ಚೀಟಿ ಬರೆದು ಕೊಡಬಾರ್ದು. ನಾವು ಏನೂ ಇಲ್ಲದೆ ಇದ್ದರೆ ಕೊಂಡು ಕೊಡಬೇಕು. ಇದನ್ನೆಲ್ಲ ಕೂತ್ಕೊಂಡು ಮ್ಯಾನೇಜ್ ಮಾಡ್ತೇವೆ. ಡಾಕ್ಟ್ರು ಒಳ್ಳೆಯವರಿದ್ದಾರೆ, ಹಾಗಾಗಿ ಇಕ್ವಿಪ್ಮೆಂಟ್ಸ್ಗಳು ಸಾಕಷ್ಟು ಇದ್ದಾವೆ. ನಾನು ಅದನ್ನ ಪದೇ ಪದೇ ಗಮನಿಸ್ತೇನೆ. ಯಾಕಂದರೆ ಬಡವರಿಗೆ ಒಂದು ಆರೋಗ್ಯ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಆಸ್ಪತ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆ, ನಮ್ಮ PHCಗಳಿದ್ದಾವೆ, PHUಗಳಿದ್ದಾವೆ. ತಾವು ಹೇಳ್ದಾಗೇ ಏನಂದರೆ ಆಸ್ಪತ್ರೆ ಇದೆ, ಡಾಕ್ಟ್ರ್ ಇಲ್ಲ. ಡಾಕ್ಟರ್ಸ್ ಅಪಾಯಿಂಟ್ಮೆಂಟು ಜಾಸ್ತಿ ಆಗಬೇಕು ಮತ್ತು ಅವರು ರೆಗ್ಯುಲರ್ ಡ್ಯೂಟಿಗೆ ಬಂದು ಜನಕ್ಕೆ ಸರ್ವಿಸ್ ಕೊಡುವಂಥ ಕೆಲಸ ಆದರೆ ಒಂದಷ್ಟು ಒಳ್ಳೆಯದಾಗ್ತದೆ. ಮತ್ತು ಕೊನೆ ಲಾಸ್ಟ್ ಲೆವೆಲಲ್ಲಿ ಹಳ್ಳಿಗಳಲ್ಲಿ ಡಾಕ್ಟ್ರ್ ಇರೋದ್ರಿಂದ ಕಾಯಿಲೆ ಬಂದರೆ ಮಾತ್ರ ಡಾಕ್ಟ್ರು ಅಂತ ಹೇಳಲ್ಲ, ಕಾಯಿಲೆ ಬಾರದಿದ್ದ ಹಾಗೇ ಪ್ರಿವೆನ್ಷನ್ ಇದು ಮಾಡಲಿಕ್ಕೆ ಏನು ಮಾಡಬೇಕು, ಆರೋಗ್ಯದ ಜಾಗೃತಿ ನಿರ್ಮಾಣ ಮಾಡಲಿಕ್ಕೆ ಕೂಡ ನಮಗೆ ವೈದ್ಯರ ಅವಶ್ಯಕತೆ ಇದೆ. ಶಾಲೆಗೆ ಹೋಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವತ್ತು ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೇನೆ. ಕ್ಯಾನ್ಸರ್ ಅಂತ ಗೊತ್ತಿದ್ರು ಟ್ರೀಟ್ಮೆಂಟಿಗೆ ಬರೋದಿಲ್ಲ, ಮತ್ತೊಂದು ದಿವಸ ಬರ್ತೀನಿ ಅಂತ ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ. ಈ ಏನೋ ಜನರಲ್ಲಿ ಅರಿವಿನ ಕೊರತೆಯೋ ಭಯನೋ ಇನ್ನೇನೋ ಒಂದಿದೆ. ಆ ಕಡೆ ಡಾಕ್ಟ್ರುಗಳು ಅವ್ರಿಗೊಂದು ಧೈರ್ಯ ತುಂಬಿ, ವಿಶ್ವಾಸ ತುಂಬಿ ಕಳಿಸ್ಬೇಕು, ಎಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಅಲ್ಲಿ. ಈ ರೀತಿ ಆದರೆ ತುಂಬ ಎಲ್ಲರ ಆರೋಗ್ಯ ಒಳ್ಳೆಯದಾಗ್ತದೆ. ಈ ನಿಟ್ಟಿನಲ್ಲಿ ವಿಶೇಷವಾದಂಥ ಪ್ರಯತ್ನ ತೀರ್ಥಹಳ್ಳಿಯಲ್ಲಿ ಆಗ್ತಾಯಿದೆ. ನಾನು ಮೊದಲೇ ಹೇಳಿದಾಗೇ ನೀವು ತೀರ್ಥಹಳ್ಳಿಗೆ ಬಂದಿದ್ದು, ತೀರ್ಥಹಳ್ಳಿಯಿಂದ ಆರಗದಂಥ ಈ ಕಟ್ಟ ಕಡೆ ಈ ಹಳ್ಳಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ತೆಗೆದಿದ್ದು ನಮ್ಮೆಲ್ಲರಿಗೂ ದೊಡ್ಡ ಆಶ್ಚರ್ಯ. ಅದು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈಗ ನಿಮ್ಮ ಕಲ್ಪನೆ, ನಿಮ್ಮ ಎಥಿಕ್ ತುಂಬ ದೊಡ್ಡದಿದೆ. ಎಲ್ಲರೂ ಇದನ್ನು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ಹಣಗಳಿಕೆಯ ಒಂಥರ ಅಂಗಡಿಗಳಿದ್ದ ಹಾಗೆ. ಇವತ್ತು ನರ್ಸಿಂಗ್ ಹೋಮು, ಆಸ್ಪತ್ರೆಗಳು ಪ್ರೈವೇಟ್ನವ್ರು ಮಾಡಿದ್ದಾರೆ ಅಂದರೆ ಹಣಗಳಿಕೆ. ನಾವು ಕೋವಿಡ್ನಲ್ಲಿ ನೋಡಿದ್ವಲ್ಲ, ಕೋವಿಡ್ನಲ್ಲಿ ಅಂಥ ಸಂದರ್ಭದಲ್ಲಿ ಬೆಡ್ ಇದ್ದು ಬೆಡ್ ಕೊಡಲಿಲ್ಲ. ಬೆಡ್ಡನ್ನು ಒಂಥರ ಆರ್ಟಿಫಿಷಿಯಲ್ ಇದನ್ನು ಕ್ರಿಯೇಟ್ ಮಾಡಿದ್ರು. ಎಲ್ಲವನ್ನೂ ನೋಡಿಬಿಟ್ವಿ ನಾವು. ಬಿಲ್ ಕೂಡ ತುಂಬ ಭಾಳ ಬಿಲ್ ಅಂತೂ ಅಗಾಧವಾಗಿ ಬಂತು. ಒಂಥರ ಮನುಷ್ಯರೇ ಅಲ್ವಾ ನಾವು ಅಂತ ಮಾನವೀಯತೆಯನ್ನೇ ಮರೆತು ಬಿಟ್ಟಿದ್ವಿ. ನಮ್ಮ ದೇಶದ ಒಂದು ಸಂಸ್ಕೃತಿ ಏನು ಅಂದರೆ ಆಹಾರ, ಆರೋಗ್ಯ, ಅಕ್ಷರ ಇವು 3 ಉಚಿತ ಇತ್ತು ನಮ್ಮ ಸಂಸ್ಕೃತಿಯಲ್ಲಿ. ಕರೆಕ್ಟ್. ನಮ್ಮ ಸನಾತನ ಮೌಲ್ಯಗಳು ಅದೀಗ ಅಷ್ಟೇ ದೊಡ್ಡ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಇದರಿಂದಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ಹೆಚ್ಚು ಡೊನೇಷನ್ ಪಡಿಬೋದು,
ಆರೋಗ್ಯ ಹೆಲ್ತ್ ದೃಷ್ಟಿಯಿಂದ ಎಷ್ಟು ಹೆಚ್ಚು ಅವನ ಹತ್ರ ಸುಲಿಗೆ ಮಾಡ್ಬೋದು ಅನ್ನುವಂಥದ್ದೇ ನೋಡುವಂಥ ಈ ದಿನಗಳಲ್ಲಿ ನಮ್ಗೆ ಒಳ್ಳೆಯವ್ರ ಕಣ್ಣಿಗೆ ಕಾಣೋದಿಲ್ಲ. ಈಗ ನಿಮ್ಮಂಥವ್ರು ನಮ್ಗೆ ಭಾಳಷ್ಟು ಜನಕ್ಕೆ ಅಯ್ಯೋ ನರ್ಸಿಂಗ್ ಹೋಮ್ ಮಾಡಿದ್ರು ಅಂದರೆ ಏನೋ ಭಾರಿ ಹಣ ಮಾಡಲಿಕ್ಕಾಗಿ ಅಂತ ಸಹಜವಾಗಿ ಯೋಚನೆ ಮಾಡೋಂಗಾಗಿದೆ. ಎತ್ತಿಕ್ಕಿಟ್ಕೊಂಡಂಥ ನಿಮ್ಮಂಥವ್ರು ಇದ್ದಾರೆ ಅನ್ನುವಂಥದ್ದು ನಮಗೆ ಈ ರಂಗದಲ್ಲಿ ಸಮಾಧಾನ. ಸರ್ ಇನ್ನೊಂದು, ಈಗ ನಮ್ಮ ಇಂಡಿಪೆಂಡೆನ್ಸ್ ಅಂದರೆ 1948 ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದೆ, ಜೀವನ ನಿರೀಕ್ಷೆ ಅಂದರೆ ಜನನ ಆದಮೇಲೆ ಎಷ್ಟು ಸಮಯ ಒಬ್ಬರು ಬದುಕ್ತಾರೆ ಅಂತೇಳಿ ಅವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 1948 38-40 ಇಯರ್ಸ್ ಇತ್ತು. ಈಗ 75 ಇಯರ್ಸ್ ಇಂಡಿಪೆಂಡೆನ್ಸ್ ಆದಮೇಲೆ ಪ್ರೆಸೆಂಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 70 ಇಯರ್ಸ್, 70 ವರ್ಷ. ಈಗ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಐ ಥಿಂಕ್ ಮೇಲಿಗೆ 68 to 70, ಫೀಮೇಲಿಗೆ 70 to 72. ಸೊ ಒಂದು ಅಷ್ಟು ದೊಡ್ಡ ಬದಲಾವಣೆ ಆಗಿದೆ. ಮೇಯ್ನ್ಲಿ ಇದು ನಮ್ಮ ಈ ಇನ್ಫೆಕ್ಷಸ್ ಡಿಸೀಸ್, ಈ ಚಿಕನ್ ಪಾಕ್ಸ್ ಇರಲಿ, ಸ್ಮಾಲ್ ಪಾಕ್ಸ್ ಇರಲಿ, ನಿಮೋನಿಯಾ ಇರಲಿ, TB ಇರಲಿ, ಇಂಥ ಇನ್ಫೆಕ್ಷಸ್ ಡಿಸೀಸ್ ಕಡಿಮೆ ಆಗಿದ್ದರಿಂದ ನಮಗೆ ಇಂಥದ್ದೊಂದು ದೊಡ್ಡ ಒಂದು ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಲೈಫ್ ಎಕ್ಸ್ಪೆಕ್ಟೆನ್ಸಿಯಲ್ಲಿ. ಮುಂಚೆ ತುಂಬ ಮಂದಿ ಸಣ್ಣ ಸಣ್ಣ ಚಿಕ್ಕ ಕಾಯಿಲೆಗೆ ಡೆತ್ ಆಗ್ತಿದೆ. 45 ವರ್ಷ ಲಾಸ್ಟ್. ಹೌದು, ಆವಾಗ ಮುದುಕರಾಗ್ಬಿಡ್ತೀವಿ. 55 ಅಂದರೆ ಮುದುಕರೆ. ಸೊ ಈಗ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 70 ಕರ್ನಾಟಕದಲ್ಲಿ. ಈಗ ದೊಡ್ಡ ಒಂದು ಸಮಸ್ಯೆ ಅಂದರೆ ಈ ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು ಸರ್ ನಾವು. ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತೇಳಿ ನಮ್ಮ ಹವ್ಯಾಸಗಳಿಂದ ಇದೊಂದು ದೊಡ್ಡ ಪ್ರಮಾಣದ ಕಾಯಿಲೆಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಸೊ ಅದರ ಬಗ್ಗೆ ಈ ಲೈಫ್ ಸ್ಟೈಲ್ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ಈಗ BP ಮತ್ತು ಶುಗರು ಯಾರಿಗಿಲ್ಲ ಅಂತ ಕೇಳಬೇಕು. ನಮಗೆ ಇದೆರಡೂ ಕಾಯಿಲೆಗಳು ಬಹಳ ಶ್ರೀಮಂತರ ಕಾಯಿಲೆಗಳು ಅಂತ ಒಂದು ಕಡೆ ಒಂದು ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ. ಇವತ್ತು ಕೂಲಿಕಾರರು, ಶ್ರಮಜೀವಿಗಳಿಗೆ ಕೂಡ ಬಹಳ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಲೈಫ್ ಸ್ಟೈಲೇ ವ್ಯತ್ಯಾಸ ಅಂತೇಳಿ ಹೇಳಿ ನಿಮ್ಮಂಥವರು ಆರೋಗ್ಯ ತಜ್ಞರುಗಳು ಹೇಳ್ತಾರೆ. ಏನೂ ಮಾಡೋಂಗೆ ಇಲ್ಲ ನೋಡಿ. ನಮ್ಮ ಜಾನುವಾರು ಕೊಟ್ಟಿಗೆ ಗೊಬ್ಬರ ನಮ್ಮ ಬೇಸಾಯಕ್ಕೆ ಭಾಳ ದೊಡ್ಡ ಕಾರ್ಖಾನೆ. ನಮ್ಮ ಗೊಬ್ಬರದ ಕಾರ್ಖಾನೆ ಅಂದರೆ ಜಾನುವಾರು ಕೊಟ್ಟಿಗೆಗಳಾಗಿತ್ತು ಒಂದು ಕಾಲದಲ್ಲಿ. ಇವತ್ತು ಹಂಗಿಲ್ಲ. ನ್ಯಾನೋ ಗೊಬ್ಬರ ಬಂದುಬಿಟ್ಟಿದೆ. ಬಾಟ್ಲಲ್ಲಿ ತಂದುಬಿಡ್ತೀನಿ ನಾನು. ಒಂದು ಡ್ರಮ್ಮಿಗೆ ಒಂದು 100 ml 200 ml ಹಾಕಿದ್ರೆ ಸಾಕು, ಇಡೀ ತೋಟ ಕೊಡಿಬೋದು. ಅಷ್ಟು ಸುಖವಾಗಿ ನಾವು ಇವತ್ತು ಬೇಸಾಯ ಮಾಡಬೇಕು ಅಂತ ಹೋಗ್ತೀವಿ. ಇದರ ಪರಿಣಾಮ ವಿಷವನ್ನೇ ಹಾಕ್ತಾ ಇದ್ವಿ. ನಾವು ತಿನ್ನೋ ಅನ್ನ, ನಾವು ತಿನ್ನೋ ಹಣ್ಣು, ನಾವು ಕುಡಿಯೋ ಹಾಲು, ಇವೆಲ್ಲ ವಿಷಮಯವಾಗಿದೆ ಇವತ್ತು. ಹಾಗಾಗಿ ಇದರದ್ದು ಯಾವುದೋ ಎಫೆಕ್ಟು ನಮ್ಮ ದೇಹದ ಮೇಲೂ ಆಗ್ತಾ ಇದೆ. ಎಲ್ರಿಗೆ ಈ ಕಾಯಿಲೆ ಬರ್ತಾ ಇದೆ. ಮತ್ತು ಒಂದು ಸಾರಿ BP ಮತ್ತು ಶುಗರ್ ಬಂದರೆ ಅದು ನಮ್ಮ ಜೊತೆಗೆ ಹೋಗೋದು, ಮಧ್ಯದಲ್ಲಿ ಹೋಗೋದು ಅಂತ ಇಲ್ಲ. ನೀವು ಕೊಡೋ ಮಾತ್ರೆಯಿಂದ ಸ್ವಲ್ಪ ಕಂಟ್ರೋಲ್ ಅಷ್ಟೇ, ಒಂದಷ್ಟು ಆಯುಷ್ಯ ಮುಂದೆ ತಳ್ಳೋದು. ಈ ದೃಷ್ಟಿ ಹಿಂಗೆ ಆಗ್ಬಿಟ್ಟಿದೆ. ಮತ್ತು ಇಂಡಿಯಾದಲ್ಲಿ ಇದರ ಪ್ರಮಾಣ ಬಹಳ ಜಾಸ್ತಿ ಅಂತ ಕೇಳಿ ಆಶ್ಚರ್ಯ ಆಗ್ತದೆ, ಬಹಳ ಆಶ್ಚರ್ಯ. ಕೇರಳ ಡಯಾಬಿಟಿಸ್ ಇದು ಕ್ಯಾಪಿಟಲ್ ಆಫ್ ಇಂಡಿಯಾ. ಕೇರಳ ಡಯಾಬಿಟಿಸ್, ರೈಸ್ ಜಾಸ್ತಿ. ಈಗ ಇನ್ನೊಂದಂದರೆ ಸರ್, ಆ್ಯಕ್ಚುಲಿ ನಮ್ಮ ಸಾಯುವ ಒಂದು ರೀಸನ್ 35 ವರ್ಷಕ್ಕಿಂತ ಕಡಿಮೆ ಆಕ್ಸಿಡೆಂಟ್ ಮತ್ತು ಸೂಸೈಡ್, ಅದು ಮ್ಯಾಕ್ಸಿಮಮ್ ಇರೋದು. 35 to 45 ಹಾರ್ಟ್ ಸರ್. ಆ್ಯಕ್ಚುಲಿ ಹಾರ್ಟ್ ಅಂದರೆ ನಾವು ಡೆತ್ ಆದರೆ ಯಾವ ಕಾರಣ ಅಂತ ನೋಡಿದರೆ ಲೆಸ್ ದೆನ್ 35 ಆದರೆ ಸೂಸೈಡ್ ಮತ್ತು ರೋಡ್ ಆಕ್ಸಿಡೆಂಟ್. ಮುಂಚೆ ನಾವು ರೋಡ್ ಆಕ್ಸಿಡೆಂಟ್ ಎಲ್ಲ ತುಂಬ ಕಡಿಮೆ ಇತ್ತು, ಈಗ ಅದೊಂದು. ಸೆಕೆಂಡ್ 35 to 45 ಹಾರ್ಟ್ ಇದು. 45 to 65 ಕ್ಯಾನ್ಸರ್ ಫಸ್ಟ್ ಸರ್, ಕಾಸ್ ಆಫ್ ಡೆತ್. ಮತ್ತು ಹಾರ್ಟ್ ಇದೆ, ಮತ್ತು BP ಇದೆ, ಮತ್ತು ಅಬೌವ್ 65 ಫಸ್ಟದು ಹಾರ್ಟ್, ಮತ್ತು ಕ್ಯಾನ್ಸರ್, ಮತ್ತು ಈ ಸ್ಟ್ರೋಕ್ ಬರೋದು, ಮತ್ತು ಅಲ್ಝೈಮರ್ಸ್ ಬರೋದು. ಅಂದರೆ ಈಗ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಇನ್ಫೆಕ್ಷನ್ ಇಲ್ಲ ಸರ್ ಇದರಲ್ಲಿ ಜಾಸ್ತಿ. ಇಂಥದ್ದೇ ಕಾಯಿಲೆಗಳು. ಒಂದು ಆಕ್ಸಿಡೆಂಟ್, ಸೂಸೈಡ್, ನಾವು ಅದನ್ನು ತಡಿಸ್ಬೋದು. ಸೆಕೆಂಡ್ ಇದು ಎಂಥ ಹಾರ್ಟ್ ಅಟ್ಯಾಕ್, ಅದು ನಮ್ಮ ಲೈಫ್ ಸ್ಟೈಲಿಂದ 35ಇಂದ ಬರೋದು ಹಾರ್ಟ್ ಅಟ್ಯಾಕ್ ಅಂದರೆ ತುಂಬ ಒಂದು ದೊಡ್ಡ ಸಮಸ್ಯೆ. ಯಂಗ್ಸ್ಟರ್ಸ್ 45ಇಂದ 65 ಕ್ಯಾನ್ಸರ್ ಬರ್ತಾ ಉಂಟು, ಮತ್ತು ಹಾರ್ಟ್ 65ಕ್ಕಿಂತ ಜಾಸ್ತಿ ಪುನಃ ಇಂಥದ್ದೇ ಕಾಯಿಲೆ. ಸೊ ಈ ಕಾಯಿಲೆಯನ್ನು ನಾವು ತಡಿಸದಿದ್ರೆ ಅದು ಎಕನಾಮಿಕ್ ಕೂಡ ದೊಡ್ಡ ಲಾಸ್ ಅಲ್ಲ ಸರ್, ಕಂಟ್ರಿ ಕೂಡ. ಖರ್ಚು ಸರ್ಕಾರಕ್ಕಿರಲಿ, ಯಾರು ಒಂದು ಅಷ್ಟು ದೊಡ್ಡ ಖರ್ಚು. ಈ ಕೋವಿಡ್ ಅಂತ ಡಾಕ್ಟ್ರೆ, ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಹೆಮರೇಜ್ ಹೌದು ತೀರಾ ಆಗಿದೆ. ಒಂದು 30-40 ವರ್ಷದವರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಕ್ಷಣದಲ್ಲಿ ಹಿಂಗೆ ಕೂತ್ಕೊಂಡಿರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಇಲ್ಲ. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋಷ್ಟು ನಮ್ಮ ಸುತ್ತಮುತ್ತ ಈಗ ಒಂದು ತಿಂಗಳಲ್ಲಿ 3-4 ನಾನು ಕೇಸ್ ನೋಡಿದೆ.
ವ್ಯಾಪಕವಾಗಿ ಆಗ್ತಾ ಇದೆ. ಒಂದು ಭಯದ ವಾತಾವರಣ ಅದು. ಯಾಕೆ ಹೀಗಾಗ್ತಾ ಇದೆ ಏನು ಎಲ್ಲರೂ ಅದೇ ನಾನು ಗಮನಿಸಿದ್ದು ಕೋವಿಡ್ ನಂತರ ಇಷ್ಟೊಂದು, ಕೋವಿಡ್ ಪೂರ್ವದಲ್ಲಿ ಇಷ್ಟು ಪ್ರಮಾಣ ಇತ್ತು, ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಮತ್ತೆ ಈ ಎಂಗೇಜ್ನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಜಾಸ್ತಿ, ಬ್ರೈನ್ ಹೆಮರೇಜ್ಗಳು ಅಷ್ಟೇ. ಕೋವಿಡ್ ಹ್ಯಾಸ್ ಎಫೆಕ್ಟ್ ಆನ್ ಈ ಹಾರ್ಟ್ ಮತ್ತೆ ಏನೋ ಆಗಿದೆ, ಅದು ಇಟ್ಸ್ ರೆಕಾರ್ಡ್ ದೇಹದ ಮೇಲೆ ಏನೋ ಎಫೆಕ್ಟ್ ಆಗಿದೆ. ಕೋವಿಡ್ ಎಫೆಕ್ಟ್ ಏನೋ ಆಗಿರ್ಬೇಕು. ಬ್ಲಡ್ ಕ್ಲಾಟ್ ಆಗೋದು ಜಾಸ್ತಿ, ಅಂದ್ರೆ ಹಾರ್ಟಿಗೆ ಹಾರ್ಟ್ ಅಟ್ಯಾಕ್ ಬರುವಂಥದ್ದು ಪೋಸ್ಟ್ ಕೋವಿಡ್ ಇದೆ. ಇನ್ನೊಂದು ಸರ್, ನಾವೀಗ ಅಂದರೆ ನಾನು ಈ ಬಜೆಟ್ ಬಗ್ಗೆ, ಅಂದರೆ ಈಗ ಸರ್ಕಾರದಲ್ಲಿರುವಾಗ ನಾವು ಬಜೆಟ್ ತುಂಬ ಬೇರೆ ಬೇರೆ ಹೆಡ್ಡಿಂಗ್ಸಲ್ಲಿ ಹೋಗ್ತದೆ ಎಕ್ಸ್ಪೆಂಡಿಚರ್. ಈಗ ಕರ್ನಾಟಕದಲ್ಲಿ ಈಗ ಸಪೋಸ್ ಎಕ್ಸ್ಪೆಂಡಿಚರ್ ಒಂದು 4 ಲಕ್ಷ ಕೋಟಿ ಇದೆ ಲಾಸ್ಟ್ ಇಯರ್ ಬಜೆಟ್. ಅದರಲ್ಲಿ 18,000 ಕೋಟಿ ಹೆಲ್ತಿಗೆ, ಫ್ಯಾಮಿಲಿ ಆ್ಯಂಡ್ ಹೆಲ್ತ್, ಅಂದರೆ 5%ಗಿಂತ ಸ್ವಲ್ಪ ಕಡಿಮೆ. ಅಂದರೆ 1,000 ಕೋಟಿ ಇದೆ, 50 ಕೋಟಿ ನಾವು ಹೆಲ್ತಿಗೆ ಖರ್ಚು ಮಾಡ್ತಾ ಇದ್ದೇವೆ. ಅದರ ಹೆಲ್ತಲ್ಲಿ ನೀವು ಹೇಳಿದಾಗೆ ಇಷ್ಟು ಉಂಟು ಅದರಲ್ಲಿ. ಈಗ ಹಾರ್ಟ್ ಬರ್ತದೆ, ಕ್ಯಾನ್ಸರ್ ಬರ್ತದೆ, ಡಯಾಬಿಟಿಸ್ ಬರ್ತದೆ, ಮಕ್ಕಳದು ಫ್ಯಾಮಿಲಿ ಬರ್ತದೆ, ವ್ಯಾಕ್ಸಿನ್ ಬರ್ತದೆ. ಸೊ ಯೂಶಲಿ ನಾವು ಸರ್ಕಾರದಲ್ಲಿರುವಾಗ ಸರ್, ನೀವು ಹೇಗೆ ಥಿಂಕ್ ಮಾಡ್ತೀರಿ ಸರ್? ಅಂದರೆ ಎಷ್ಟು ಹಣ ಇದ್ದರೆ ನಾವು ಯಾವುದಕ್ಕೆ ಹಾಕಬೇಕು, ಯಾವ ಪ್ರಯಾರಿಟಿ? ತುಂಬ ಪ್ರೆಷರ್ ಇರ್ತದೆ, ಅಂದರೆ ಅವರು ನಮಗೆ ಎಷ್ಟು ಕನ್ಸೆಷನ್ ಕೊಡಿ, ಎಲ್ಲ ಗ್ರೂಪ್ಸಿಂದ ಪ್ರೆಷರ್ ಇರ್ತದೆ. ಈ ಪ್ರಯಾರಿಟಿ ನೀವು ಹೇಗೆ ಕೊಡ್ತೀರಿ ಸರ್? ಅಂದರೆ ಹೆಲ್ತಿಗೆ ಈ ಹಣದಲ್ಲಿ ಎಷ್ಟು ಹಾಕಬೇಕು? ಒಂದು ತಾವು ಹೇಳ್ದಾಗಿನೇ 5% ಹೆಲ್ತಿಗೆ ಯಾವುದೇ ದೃಷ್ಟಿಯಿಂದನೂ ಸಾಕಾಗೋದೇ ಇಲ್ಲ. ನಮ್ಮ ನೋಡಿ, ಈಗ ತೀರ್ಥಹಳ್ಳಿ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಅನೇಕ ಎಕ್ವಿಪ್ಮೆಂಟ್ಸ್ಗಳಿಲ್ಲ ನಮಗೆ, ಅನೇಕ ಎಕ್ವಿಪ್ಮೆಂಟ್ಸ್. ಅವರೆಲ್ಲ ಈ ಹಳ್ಳಿ ಆಸ್ಪತ್ರೆಯಿಂದ ರೆಫರ್ ಆಗಿರ್ತಕ್ಕಂಥ ಕೇಸ್ಗಳು ಅಲ್ಲಿ ಬರ್ತದೆ. ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರಿಗೆ ಒಳ್ಳೆಯ ಲ್ಯಾಬು, ಆಮೇಲೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳನ್ನ ಕೊಟ್ಟರೆ ಕಾಯಿಲೆಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಆಗೋದೇ ಇಲ್ಲ ನಮ್ಗೆ. ಈಗ ನಾನು ಮೊನ್ನೆ ಹೋಗಿದ್ದೀನಿ, ಒಂದು 50 ಲಕ್ಷ ರೂಪಾಯಿದ್ದು ಇದ್ರ ಮಿಷನ್ನು, ನಮ್ಮ ಗರ್ಭಿಣಿಯರದು ಇದನ್ನು ನೋಡಲಿಕ್ಕೆ, ಅಲ್ಟ್ರಾಸೌಂಡು, ಆ ಮಿಷನ್ಗಳೆಲ್ಲವೂ ನಮಗಿಲ್ಲ, ತಾಲೂಕಾ ಕೇಂದ್ರಗಳಲ್ಲಿಲ್ಲ. ನಾನು ಅದೇ ಹೇಳಿ, ನಾವು ಸ್ಪೆಷಲಿಸ್ಟ್ ಇದ್ದಾರೆ ಇಲ್ಲಿ, ಡಾಕ್ಟರ್ ಇದ್ದಾರೆ, ಅವ್ರ ಕೈಗೆ ಅದು ಎಕ್ವಿಪ್ಮೆಂಟ್ಸ್ ಇಲ್ಲ. ಮತ್ತು 50 ಲಕ್ಷಕ್ಕೆ ನಾವಿಲ್ಲಿ ಕೊಂಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಹಾಗಾಗಿ ಸರ್ಕಾರ ಕೊಡಬೇಕು ಅಂತೇಳಿ ಸರ್ಕಾರ ಕನಿಷ್ಠ ತಾಲೂಕ್ ಲೆವೆಲ್ ಹಾಸ್ಪಿಟಲ್ಗಳನ್ನ ಇದನ್ನು ಎಕ್ವಿಪ್ ಮಾಡಿಡ್ಬೇಕು. ಆಗ ಅದಕ್ಕಿಂತ ಮೀರಿದ್ದನ್ನು ಕೆಲವು ಹೋಗ್ಬೇಕಾಗ್ತದೆ, ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ಸಾಮಾನ್ಯ ಟ್ರೀಟ್ಮೆಂಟು ಅಲ್ಲಿ ಸಿಕ್ಕಿದ್ರೆ ಸಾಮಾನ್ಯ ಬಡವರು ಬಚಾವಾಗ್ಲಿಕ್ಕೆ ಆಗ್ತದೆ. ಈಗ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಇರೋದ್ರಿಂದಾಗಿ ಹಾರ್ಟ್ ಆಪರೇಷನ್ಗಳು, ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳು ನಿಮ್ಮ ಹಾಸ್ಪಿಟ್ಲಿಗೆ ನೀವು ನಿಮ್ಮ ಪ್ರಯತ್ನದಿಂದ ಮೊನ್ನೆ ಅಂತೂ ಬಂದಿದೆ. ಎಷ್ಟು ಒಳ್ಳೇದಾಗಿದೆ ಅಂದ್ರೆ ತುಂಬಾ ಜನ ನನ್ಗೆ ಹೇಳಿದ್ರು, ಎಲ್ಲ ನಿಮ್ಮ ಪ್ರಯತ್ನ ಸರ್. ಒಳ್ಳೆ, ನಾನು ನಿಜವಾಗಿ ಉಪಯೋಗ ಆಗ್ತಾ ಉಂಟು. ಖಂಡಿತ. ಯಾಕೆಂತ ಹೇಳಿದ್ರೆ ಜನ ನಮ್ಮ ಹತ್ರ ಬರ್ತಾರೆ, ಸರ್ ಒಂದು ಸ್ವಲ್ಪ ಹಣ ಕೊಡಿಸಿ, ನಮಗೆ ಟ್ರೀಟ್ಮೆಂಟು ರೇಟ್ ಜಾಸ್ತಿ ದುಬಾರಿ ಆಗ್ತಾ ಇದೆ, ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ 3 ಲಕ್ಷ ಆಗುತ್ತೆ, 5 ಲಕ್ಷ ಆಗುತ್ತೆ, ಏನೂ ಇಲ್ಲ ನಮ್ಮ ಹತ್ರ ಅಂತ. ಇಂಥ ಸಂದರ್ಭದಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಹೆಲ್ಪ್ ಅದು ಬಡವರಿಗೆ, ಈ ಆಯುಷ್ಮಾನ್ ಭಾರತ್. ಹಾಗಾಗಿ ಅದು ನಿಮ್ಮ ಹಾಸ್ಪಿಟ್ಲಿಗೆ ಬರೋ ತನಕ ನಮ್ಗೊಂದು ಸ್ವಲ್ಪ ಕಷ್ಟ ಆಗಿತ್ತು. ಈಗ ನಿಮ್ಮ ಹತ್ರನೇ ಕೇಳೋ, ಸ್ವಲ್ಪ ಡಾಕ್ಟರ್ ಸ್ವಲ್ಪ ಕನ್ಸೆಷನ್ ಮಾಡಿ, ನೀವೆಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಪಾಪ ನೀವು ಈ ಹಾಸ್ಪಿಟ್ಲ್ ನಡೆಸೋದೇ ಕಷ್ಟ. ಹಾಗಾಗಿ ಇವತ್ತು ಆಯುಷ್ಮಾನ್ ಬಂದಿದೆ, ಇನ್ನೊಂದಷ್ಟು ಜಾಸ್ತಿ ಹಣ ಇಡೋ ಹಂಗೆ ಆಗ್ಬೇಕು. ಬಜೆಟಿನ ಗಾತ್ರ ಹೆಲ್ತಿಗೆ ಇಡುವಂಥದ್ದು ಜಾಸ್ತಿ ಆಗ್ಬೇಕು. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 10% ಅಂತೆ ಸರ್. 10%, ಇಲ್ಲಿ 5% ಇದೆ. ಮತ್ತೆ ಕೋವಿಡ್ ಬಂದ್ರ ಮೇಲೆ ನಮ್ಗೆ ಗೊತ್ತಾಗಿದ್ದು ಇಷ್ಟು ಕೆಟ್ಟ ಸ್ಥಿತಿನಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅಂತ. ಫೆಸಿಲಿಟಿಯಲ್ಲಿ ಏನೂ ಇಲ್ಲಲ್ಲ, ಆಕ್ಸಿಜನ್ ಸಿಲಿಂಡರ್ಗಳು ಇರಲಿಲ್ಲ ಹಾಸ್ಪಿಟ್ಲಲ್ಲಿ. ಒಂದು ಆಕ್ಸಿಜನ್ ಇಲ್ದೇನೆ ಎಷ್ಟು ಜನ ಸತ್ರು, ಬೆಡ್ಗಳು ಇಲ್ದೇನೆ ಎಷ್ಟು ಜನ ಸತ್ರು. ನಿಮ್ಗೆ ಅವತ್ತು ನಾವು ಅಲ್ಲಾಡಿಸಿ ಹೋಗ್ಬಿಟ್ವಿ ನಾವು, ಅಷ್ಟು ಕಷ್ಟ ಆಯ್ತು. ಅಂದ್ರೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ ಏನಪ್ಪ ಇದು ಹಿಂಗಿಟ್ಟಿದೀವಿ ನಾವು ಹಾಸ್ಪಿಟ್ಲು ಅಂತ. ಆಮೇಲೆ ಗೊತ್ತಾಗಿದೆ, ಈಗೆಲ್ಲ ನೋಡಿ ಆಕ್ಸಿಜನ್ ಟ್ಯಾಂಕ್ಗಳನ್ನೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿಸಿದೀವಿ, ನಾವೇ ಬೆನ್ನತ್ತು ಮಾಡಿಸಿದ್ದು. ಅದಾಗತ್ತೆ, ನಮ್ಗೆ ಅಗತ್ಯ ಇದೆಯೋ ಇಲ್ಲ ಗೊತ್ತಿಲ್ಲ, ಅದು ಇರ್ಬೇಕು ಸೌಲಭ್ಯ, ಅಲ್ಲಿ ಆಕ್ಸಿಜನ್ ಇರ್ಬೇಕು, ಹೇಳಿ ಕೇಳಿ ಬರೋದಿಲ್ಲ. ಅದಕ್ಕಾಗಿ ಇದಕ್ಕೆ ಬಜೆಟನ್ನು ಜಾಸ್ತಿ ಇಡಬೇಕು. ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, PHUಗಳಲ್ಲಿ ಕನಿಷ್ಠ MBBS ಡಾಕ್ಟ್ರು 24x7 ಇರಬೇಕು. ಕನಿಷ್ಠ 2 ಶಿಫ್ಟ್ ಎಲ್ಲರೂ ಇರಬೇಕು.
ಇಲ್ಲದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಈ ಬಜೆಟ್ಟಿನ ಗಾತ್ರ ಇನ್ನಷ್ಟು ಜಾಸ್ತಿ ಆಗಬೇಕು. ನಾನು ಬಜೆಟ್ ಮೇಲೆ ಮಾತಾಡುವಾಗಲೂ ನಾನು ಹೇಳಿದೆ ಹೆಲ್ತಿಗೆ ಭಾಳ ಕಮ್ಮಿ ಆಗಿದೆ, ಏನೂ ಮಾಡಲಿಕ್ಕೆ ಇಲ್ಲ ಅಂತ. ಒಂದಷ್ಟು ಕೇಂದ್ರ ಸರ್ಕಾರ ನಮಗೆ ತಾಯಿ ಮಗುನ ಹಾಸ್ಪಿಟ್ಲು ಅವು ಇವು ಸ್ಯಾಂಕ್ಷನ್ ಮಾಡಿ ಸೆಂಟ್ರಲ್ ಬಜೆಟ್ನಲ್ಲಿ ತುಂಬ ದೊಡ್ಡ ಹಣ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಅದು ಇದು ಬರ್ತಾ ಇದೆ, ಬಿಟ್ಟರೆ ಸ್ಟೇಟ್ ಏನು ಸಾಕಾಗ್ತಾ ಇಲ್ಲ. ಈ ಬಜೆಟ್ ಸೆಷನಲ್ಲಿ ಸರ್, ಅಸೆಂಬ್ಲಿ ಸೆಷನಲ್ಲಿ ಹೆಲ್ತ್ ಬಗ್ಗೆ ಒಂದು ಮಾತಾಡಲಿಕ್ಕೆ, ಅದು ಅಂದರೆ ಪೇಪರಲ್ಲಿ ಜಾಸ್ತಿ ಬರಲಿಕ್ಕಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಈ ಹೆಲ್ತ್ ಬಗ್ಗೆ 3 days ಹೀಗೆ ಈ ಕ್ಯಾನ್ಸರ್ ಬಗ್ಗೆ ಎಷ್ಟು ಜನ ಸಾಯ್ತಾರೆ, ಸ್ಟೇಟಸ್ ಏನು ನಮ್ಮ ಕರ್ನಾಟಕದಲ್ಲಿ, ಹಾಗೆ ಅಲಾಟ್ ಮಾಡ್ತೀರಾ ಸರ್? ಅಥವಾ ಇಲ್ಲ ಇಲ್ಲ, ಖಂಡಿತ ಮಾಡ್ತಾ ಇದ್ದೀವಿ, ಜೀರಿಯಾಟ್ರಿಕ್ ಮಾಡ್ತಾ ಇದ್ದೀವಿ. ಹೌದು, ನಾವು ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಕೆಲವರು ತುಂಬಾ ಜನ ಇದೀವಿ ನಾವು ಕರ್ನಾಟಕ ಅಸೆಂಬ್ಲಿ ಒಳಗಡೆ. ಹೆಲ್ತ್ ಬಗ್ಗೆ ತುಂಬಾ ಡಿಬೇಟ್ ಆಗುತ್ತೆ, ಚೆನ್ನಾಗಾಗತ್ತೆ. ಎಷ್ಟು ಎಲ್ಲಿ ನ್ಯೂನ್ಯತೆಗಳಿದಾವೆ, ಎಲ್ಲಿ ಸರಿಪಡಿಸ್ಕೊಳ್ಬೋದು, ಇದನ್ನೆಲ್ಲ ನಾವು ಅಧ್ಯಯನ ಮಾಡಿ ಎಷ್ಟು ಪರ್ಸೆಂಟೇಜ್ ನೀವು ಹೇಳ್ದಂಗೆ ಇದೆಲ್ಲ ಏನಿದೆ, ಎಷ್ಟು ಇದಾಗ್ತದೆ. ಒಂದು ಸಣ್ಣದು ಅಂದರೆ ನಮ್ಮಲ್ಲಿ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಇದೆ, ಸೊರ್ಬಾದಲ್ಲಿ ಸ್ಟಾರ್ಟ್ ಆಯ್ತು ಕ್ಯಾಶ್ನೂರ್, KFD. ಅಲ್ಲಿಂದ ತೀರ್ಥಹಳ್ಳಿಯಲ್ಲಿ ತುಂಬ ಜನ ಸತ್ತೋದ್ರು, 100 ಜನರ ಹತ್ರ ಸತ್ತಿದ್ದಾರೆ ಆ ಕಾಯಿಲೆಯಿಂದ. ಸಾಗರ, ಹೊಸನಗರ ಆ್ಯಂಡ್ ಶೃಂಗೇರಿವರೆಗೂ ಇದು ವ್ಯಾಪ್ಸಿದೆ. ಈ ವ್ಯಾಕ್ಸಿನ್ ನಾವೆಲ್ಲ ಗಲಾಟೆ ಮಾಡಿ ವ್ಯಾಕ್ಸಿನ್ ಕಂಡುಹಿಡಿದ್ರು, ವ್ಯಾಕ್ಸಿನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಆ ವ್ಯಾಕ್ಸಿನ್ ತಾಗ್ತಾ ಇಲ್ಲ, ರೆಸಿಸ್ಟೆನ್ಸ್ ಬಂದಿದೆ. ಹಾಗಾಗಿ ಮತ್ತೀಗ ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು. ಸರ್ಕಾರ ಜಾಗೃತಿ ವಹಿಸದೇ ಇರೋದ್ರಿಂದ ಕಳೆದ ವರ್ಷ ವ್ಯಾಕ್ಸಿನ್ ಕೊಡಲಿಲ್ಲ. ನೋಡಿ, ತೀರ್ಥಹಳ್ಳಿಯಲ್ಲಿ ಈ ಸಾರಿ 10 ವರ್ಷದ ಒಬ್ಬ ಮಗು ತೀರೋದ ಹುಡುಗ. ನಾನು ಮಣಿಪಾಲಿಗೆ ಕರ್ಕೊಂಡು ಹೋಗಿ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಅವನಿಗೆ. ಆ ಬಡವರು ಪಾಪ, ಆದರೂ ಬದುಕಿಸ್ಲಿಕ್ಕಾಗಲಿಲ್ಲ. ಮೊನ್ನೆ ಒಬ್ಬರು ಹೆಣ್ಮಗಳು ತೀರೋದು. 2 ಸೀರಿಯಸ್ ಕೇಸ್ಗಳು ಮಣಿಪಾಲದಲ್ಲಿದೆ. ಇದಕ್ಕೆ ಔಷಧಿನೇ ಇಲ್ಲ. ಔಷಧಿ ಇಲ್ಲದೆ ಇರುವಂಥ ಈ ಕಾಯಿಲೆಗಳು ಗುಣಪಡಿಸ್ಲಿಕ್ಕೆ ಒಂದಷ್ಟು ಹಣ ಫಂಡ್ಸ್ ರಿಸರ್ವ್ ಮಾಡಬೇಕು. ಅದ್ರ ಬಗ್ಗೆ ಸಂಶೋಧನೆ ರಿಸರ್ಚ್ ಆಗಬೇಕು, ಮಾಡಬೇಕು. ಇದು ಏನಾಗ್ತದೆ, ಇಷ್ಟೊಂದು ದೊಡ್ಡ ದೇಶ, ನಮ್ದೊಂದು 4-5 ತಾಲೂಕಿನಲ್ಲಿ ಮಾತ್ರ ಇದಿದೆ. ಹಾಗಾಗಿ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೆಂಟ್ರಲ್ ಮಟ್ಟದಲ್ಲಿ ಇದು ಲೆಕ್ಕಕ್ಕಲ್ಲ, ಸ್ಟೇಟ್ನವರಿಗೆ ಆಸಕ್ತಿ ಇಲ್ಲ. ಹೀಗಾಗಿದೆ. ಇಂಥದ್ದು ತುಂಬ ಇದೆ. ಇಲ್ಲಿ ನಮ್ಮಲ್ಲಿ ಈ ಅನೇಕ ಡಿಸೀಸ್ಗಳಿದೆ. TB ಸ್ವಲ್ಪ ಎರಾಡಿಕೇಶನ್, ಟ್ಯೂಬರ್ಕ್ಯುಲೋಸಿಸ್ ಅದು ಎರಾಡಿಕೇಶನ್ ಆಗ್ತಾ ಬಂದಿದೆ. ರೆಸಿಸ್ಟೆನ್ಸ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಪರವಾಗಿಲ್ಲ. ಈಗ ಇನ್ನೂ ಅನೇಕ ಕಾಯಿಲೆಗಳು ಇದ್ದಾವೆ, ನಮ್ಮ ನಡುವೆ ಬಾಧಿಸ್ತಾ ಇದ್ದಾವೆ. ಇನ್ನೊಂದು ಸರ್, ನಮ್ಮ ಈ ಶಾಲೆಗಳು ಅಂದರೆ ಈಗ ಕರ್ನಾಟಕದಲ್ಲಿ ಮತ್ತು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಇಷ್ಟು ಶಾಲೆಗಳು, ನಾವು ಅದನ್ನು ಪಬ್ಲಿಕ್ ಹೆಲ್ತ್ ಪಾಲಿಸಿಗೆ ಈ ಮಕ್ಕಳಲ್ಲಿ ಈ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅದೊಂದು ತುಂಬ ಎಫರ್ಟ್ ಹಾಕಿದರೆ ಈ ಲೈಫ್ ಸ್ಟೈಲ್ ಕಾಯಿಲೆಗೆ ಏನಾದರೂ ಡಿಫ್ರೆನ್ಸ್ ಬರ್ಬೋದಾ? ಯಾಕಂದರೆ 12 ವರ್ಷ 15 ವರ್ಷ ಆದಮೇಲೆ ಮಕ್ಕಳಿಗೆ ಹೇಳೋದು ಕಷ್ಟ ಸರ್. ಅಂದರೆ ಹ್ಯಾಬಿಟ್ಸ್ ಎಲ್ಲ ಬಂದರೆ ಅದನ್ನು ಬಿಡಿಸೋದು ಮತ್ತು ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ತುಂಬ ಕಷ್ಟ. ಈಗ ಮೊನ್ನೆ ಒಬ್ಬರು ಟೀಚರ್ ಬಂದಿದ್ದರು, ಅವ್ರು ಹೇಳ್ತಿದ್ರು, ಅವ್ರು ರಿಟೈರ್ ಆಗಿದ್ರು. ಅವ್ರು ಹೇಳಿದ್ರು, ಮಕ್ಕಳೆಲ್ಲ ತಂದೆ ತಾಯಿಯು ಕೆಲಸಕ್ಕೆ ಹೋಗ್ತಾರೆ, ಸೂಪರ್ವಿಷನ್ ಇಲ್ಲ, ಎಲ್ಲ ಕೆಟ್ಟ ಅಭ್ಯಾಸಗಳು. ಶಿವಮೊಗ್ಗದವರು ಅಷ್ಟು ಕೆಟ್ಟ ಅಭ್ಯಾಸಗಳಿದೆ. ಹುಡುಗಿಯರು ಒಳ್ಳೆ ಶಾಲೆಗೆ ಬರ್ತಾರೆ, ಓದ್ತಾರೆ, ಆದರೆ ತುಂಬ ಮಂದಿ ಇಂಥದ್ದು ಸಮಸ್ಯೆಯಲ್ಲಿದ್ದಾರೆ. ಸೊ ನಮ್ಮ ಪಬ್ಲಿಕ್ ಹೆಲ್ತ್ ಬಗ್ಗೆ ಮಕ್ಕಳಲ್ಲಿ ಒಂದು ಕಾನ್ಷಿಯಸ್ ಅಂದರೆ ಅವರಿಗೆ ಕಾಯಿಲೆ ಅಂದರೆ ಏನು, ಮತ್ತು ಹ್ಯಾಂಡ್ ವಾಶ್ ಹೇಗೆ ಕೈ ತೊಳಿಬೇಕು, ಇನ್ಫೆಕ್ಷನ್ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಯಾವ ಪೌಷ್ಟಿಕ ಆಹಾರ ತಿನ್ನಬೇಕು, ಯಾವ ತಿನ್ನಬಾರ್ದು, ಈ ಲೈಫ್ ಬಗ್ಗೆ ಸ್ವಲ್ಪ ಅದರಲ್ಲಿ ಎಷ್ಟು ನಾವು ಇದು ಮಾಡ್ಬೋದು ಸರ್? ಅದು ಚೇಂಜ್ ಖಂಡಿತ ಡಾಕ್ಟ್ರೆ. ಈಗ ಶಾಲೆಗಳನ್ನ ಆಯಾ PHUಗಳಿಗೆ ಅಟ್ಯಾಚ್ ಮಾಡಬೇಕು. ಕನಿಷ್ಠ ಒಂದು 3 ತಿಂಗಳಿಗಾದರೂ ಒಂದ್ಸಾರಿ ಅಲ್ಲಿರುವಂಥ ಸಿಬ್ಬಂದಿ ಶಾಲೆಗೆ ಹೋಗಿ ಆ ಮಕ್ಕಳಿಗೊಂದು ಇಂಥದ್ದೊಂದು ಅವೇರ್ನೆಸ್ ನಿರ್ಮಾಣ ಮಾಡುವಂಥ ಕೆಲಸನ ಮಾಡಬೇಕು. ನೀನು ಈ ರೀತಿ ಅಡಿಕ್ಷನ್ ಆಗಿಬಿಟ್ರೆ ಯಾವ್ದಾದ್ರು ಒಂದು ಮದ್ದಿಗೆ ಏನಾಗ್ತದೆ ನಿನ್ನ ಲೈಫು ಅಂತ ಹೇಳುವಂಥ ಒಂದು ಅವ್ರಿಗೆ ಹೇಳಬೇಕು. ಆ ಎಳೆ ವಯಸ್ಸಿನಲ್ಲಿ ರಿಸೀವ್ ಮಾಡ್ಕೊಳ್ತಾರೆ ಮಕ್ಕಳು, ಆ ಏಜಲ್ಲಿ ಕಮ್ಮಿ ಮಾಡ್ಕೊಳ್ತಾರೆ. ಮತ್ತು ಅನೇಕ ಸಂಗತಿಗಳು ನಮ್ಗೆ ಗೊತ್ತೇ ಆಗೋದಿಲ್ಲ. ನೋಡಿ, ಇಲ್ಲೊಂದು ಶಾಲೆನಲ್ಲಿ, ಪ್ರೈಮರಿ ಶಾಲೆನಲ್ಲಿ ಎಲ್ಲ ಮಕ್ಕಳಿಗೂ ಹಲ್ಲು ಸವಿತಾ ಇತ್ತು. ಅಲ್ಲಿಂದು ಕಾಯಿಲೆ ಏನು ಅಂತೇಳಿ ಹೇಳಿ ಗೊತ್ತಾಗಲಿಲ್ಲ, ಯಾಕೆ ಏನು ಆಗ್ತದೆ ಹೇಳಿ ಗೊತ್ತಾಗಲಿಲ್ಲ. ಕೊನೆಗೆ ಡಾಕ್ಟ್ರನ್ನ ಕರ್ಕೊಂಡು ಹೋಗಿ ಕೇಳಿದಾಗ ಅವರು ಯಾವ ಶಾಲೆ ಯಾವ ನೀರನ್ನ ಉಪಯೋಗಿಸ್ತಾ ಇದೆ ಅಂತ ಟೆಸ್ಟಿಗೆ ಕಳಿಸಿದ್ರು. ಆಮೇಲೆ ಗೊತ್ತಾಯ್ತು ಇದಿದೆ ಅಂತ.
ಫ್ಲೋರೈಡ್ ಕಂಟೆಂಟ್ಸ್ ಇದೆ. ನಮ್ಮ ಮಲೆನಾಡಿನಲ್ಲಿ ಫ್ಲೋರೈಡ್ ಕಂಟೆಂಟ್ಸ್ ನಮ್ಗೆ ಆಶ್ಚರ್ಯ ಆಯ್ತು, ಹೌದಾ ಅಂತ ಹೇಳಿ. ಈಗ ನೋಡಿದ್ರೆ ಬಹಳಷ್ಟು ಬಾವಿಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ಇದೆ, ವಿಶೇಷವಾಗಿ ಬೋರ್ವೆಲ್ಗಳಲ್ಲಿ ಬರ್ತಾ ಇದೆ. ಇದು ಗೊತ್ತೇ ಆಗ್ತಿರ್ಲಿಲ್ಲ ನಮಗೆ. ಅಲ್ಲಿ ಡಾಕ್ಟರ್ನ ಕರ್ಕೊಂಡು ಹೋಗಿದ್ರಿಂದ, ಅಷ್ಟು ಮಕ್ಕಳ ಮೇಲೆ ಅದು ಪರಿಣಾಮ ಆಗಿದ್ರಿಂದ ಅದು ಗೊತ್ತಾಯ್ತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು 3 ತಿಂಗಳಿಗೊಮ್ಮೆ ಹೋದರೆ ನೀರನ್ನ ಕಾಯಿಸಿ ಕುಡಿಯೋದು, ಆಮೇಲೆ ಯಾವ ಫುಡ್ಡನ್ನು ಯಾವಾಗ ತೊಗೊಳ್ಬೇಕು, ಯಾವುದನ್ನು ತೊಗೊಳ್ಬಾರ್ದು, ಇದನ್ನ ಹೇಳಿದ್ರೆ ತುಂಬಾ ಒಳ್ಳೆ ಹಲ್ಲು ಹುಳುಕಾಗುವಂಥದ್ದು, ಓರಲ್ ಹೆಲ್ತ್ ಬಗ್ಗೆ ತುಂಬಾ ಹೇಳಲಿಕ್ಕೆ ಬರ್ತದೆ. ಆ ಕೆಲಸ ಮಾಡಬೇಕು. ಅದೇ ಅಂದರೆ ಮಕ್ಕಳಿರುವಾಗ ಅವರಿಗೆ ಎಲ್ಲ ಕಲಿಸಿದ್ರೆ ಹೌದು ನಮಗೆ ಅದು ಈಸಿ ಆಗ್ತದೆ. ಯಾಕಂದ್ರೆ ನಾವು ನೋಡಿದ್ದೇವೆ ಸರ್, ನಾವೀಗ ನೆಕ್ಸ್ಟ್ 1 ಇಯರ್ ಇಡೀ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ನಾವು ನಮ್ಮ ಪ್ರೋಗ್ರಾಮ್ ಅಂದರೆ, ನಾವು ಈ ಪಂಚಾಯತ್ ಇಲ್ಲೆಲ್ಲ ಹೋಗಿ ಆಯಿತು, ನಾವೀಗ ಶಾಲೆಗೆ 5th ಸ್ಟ್ಯಾಂಡರ್ಡ್ ಆ ಏಜಲ್ಲಿ, 10 ಅಂದರೆ 12 ವರ್ಷ, ಅಲ್ಲಿ ಈ ಕಾಯಿಲೆ ಬಗ್ಗೆ ಅಂದರೆ ಕ್ಯಾನ್ಸರ್ ಅಲ್ಲ, ಎಲ್ಲ ಹೆಲ್ತ್, ಜನರಲ್ ಹೆಲ್ತ್, ಓರಲ್ ಹೆಲ್ತ್, ಫಿಟ್ನೆಸ್, ಮತ್ತು ನೀವು ಫಿಟ್ ಇರಬೇಕಲ್ಲ ಸರ್, ಓಡಾಡಬೇಕು, ಮತ್ತು ರಿಸರ್ಚ್ ಆ್ಯಕ್ಟಿವಿಟಿ, ಯಾಕಂದರೆ ಥಿಂಕ್ ಮಾಡಬೇಕು. ನೀವು ಹೇಳಿದಾಗೆ ರಿಸರ್ಚ್ ಮೈಂಡ್ ಬರಬೇಕಲ್ಲ ಸರ್. ಸೊ ಅದರ ಬಗ್ಗೆ ಸ್ವಲ್ಪ ಅವರಿಗೆ ಒಂದು ತಿಳುವಳಿಕೆ ಕೊಡ್ಲಿಕ್ಕೆ ನಮ್ಮ ನೆಕ್ಸ್ಟ್ 1 ಇಯರ್ ಇದು ಪ್ರೋಗ್ರಾಮ್, ಅದು ಮಕ್ಕಳಲ್ಲಿ ಪ್ರೈಮರಿ ಶಾಲೆಯಲ್ಲಿ ಹೋಗಿ ಆದಷ್ಟು ಇದು ಮಾಡುವ ಅಂತೇಳಿ ನಮ್ಮ ಪ್ರೋಗ್ರಾಮ್. ಖಂಡಿತ ಒಳ್ಳೇದಾಗ್ಬೋದು ಅಂತೇಳಿ, ತುಂಬಾ ಒಳ್ಳೇದಾಗ್ತದೆ. ನಾನು ಕೂಡ ಸರ್ಕಾರದ ಲೆವೆಲಲ್ಲೂ ಕೂಡ ಇದನ್ನ ಮೂವ್ ಮಾಡ್ತೀನಿ. ನಮ್ಮ PHU ಗಳಿಗೆ ಅಟ್ಯಾಚ್ ಮಾಡಿ, ಇಂತಿಂಥ ಶಾಲೆ ಇಂಥವ್ರು ಜವಾಬ್ದಾರಿ. ಈಗ ವರ್ಷಕ್ಕೊಂದ್ಸರಿ ಹೆಲ್ತ್ ಚೆಕಪ್ ಇದೆ, 3 ತಿಂಗಳಿಗೆ ಒಂದ್ಸರಿನಾರು ಒಂದು ಶಾಲೆಗೆ ಹೋಗುವಂತ ಮಕ್ಕಳಲ್ಲೇ ಅವರಿಗೆ ಒಂದು ಅವೇರ್ನೆಸ್ ಇದ್ರೆ, ಹೌದು ಏನ್ ಮಾಡ್ಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ತುಂಬಾ ಕಾಯಿಲೆ ಬರೋದ್ರೊಳಗಾಗಿ ಜಾಗ್ರತೆ ವಹಿಸ್ಬೇಕು, ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದು ಸರ್, ಸರ್ಕಾರದಲ್ಲಿ ನೀವು ಈಗ ಪಾಲಿಸಿ ಮಾಡುವಾಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಅಡಚಣೆ ಬರ್ತದೆ ಸರ್? ಈಗ ಒಂದು ನೀವು ಹೀಗೆ ಮಾಡ್ಬೇಕಂತೇಳಿ ನಿಮ್ಮ ಮೈಂಡಲ್ಲಿ ಇರ್ತದೆ, ನೀವು ಅಲ್ಲಿ ಬೆಂಗಳೂರಲ್ಲಿ ಒಂದು ನೋಟಿಫಿಕೇಶನ್ ಮಾಡಬೇಕು, ಯಾವ ಸಮಸ್ಯೆ ಬರ್ತದೆ ಆ್ಯಕ್ಚುಲಿ? ಅಂದರೆ ದೊಡ್ಡ ಇದು ಅಂದರೆ ನಾವು ಒಂದು ಹಾಸ್ಪಿಟ್ಲಿಗೆ ಮಾಡೋದಲ್ಲ, ನೀವು ಇಷ್ಟು ದೊಡ್ಡ ಸ್ಟೇಟಿಗೆ 6 ಕೋಟಿ ಜನ ಇದ್ದಾರೆ, ಅಷ್ಟು ಹಾಸ್ಪಿಟ್ಲ್ ಇದೆ, ಕೆಲವು ಇಂಪ್ಲಿಮೆಂಟೇಷನಿಗೆ ನಿಮ್ಮ ಮನಸ್ಸಲ್ಲಿ ಹೀಗೆ ಮಾಡ್ಬೇಕಂದಿರುತ್ತೆ, ಆದರೆ ಕೆಲವು ಆಗದೇ ಇರುವ ಕಾರಣಗಳು ಯಾವುದಿರ್ಬೋದು? ನೋಡಿ, ವಿಶೇಷವಾಗಿ ಅಧಿಕಾರಶಾಹಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಯಾವುದೋ ಕಾಲದಲ್ಲಿ ಕೆಲಸ ಮಾಡೋದು. ಈಗ ಬೆರಳು ತುದಿಯಲ್ಲಿ ಆನ್ಲೈನಲ್ಲಿ ಎಲ್ಲ ಫೈಲ್ಗಳು ಹೋಗಬೇಕು, ಈ ಫೈಲಿಂಗ್, ಈ ಮೆಥಡ್ ಮಾಡೋದೇ ಇಲ್ಲ. ಮಾಡೋದಿಲ್ಲ. ಈಗ ಉದಾಹರಣೆಗೆ ನಿಮ್ದೆ ಇಲ್ಲಿಗೆ ಆಯುಷ್ಮಾನ್ ಭಾರತ್ ಅಕ್ಸೆಪ್ಟ್ ಆಗ್ಲಿಕ್ಕೆ ಎಷ್ಟು ದಿವಸ ಬೇಕು, ಎಷ್ಟು ತಿಂಗಳಾಯ್ತು ಹೇಳಿ? ನಮ್ಗೆ ಬಹಳ ನೋವಾಗುತ್ತೆ, ಬಹಳ ಬೇಸರ ಆಗುತ್ತೆ. ಒಂದೊಂದ್ಸರಿ ನಾನು 5ನೇ ಸಾರಿಗೆ ಒಬ್ಬ MLA ಮಂತ್ರಿ ಆದವರು, ತುಂಬಾ ರೇಗ್ ಹೋಗ್ಬಿಡ್ತೀನಿ ನಾನು. ಒಂದೊಂದ್ಸರಿ ನನ್ನ ತಾಳ್ಮೆ ಕಳ್ಕೊಂಡು ಕೆಲವು ಅಧಿಕಾರಿಗಳಿಗೆ ಮಾತಾಡೋದಿದೆ. ಅನಾವಶ್ಯಕ ಯಾವನೋ ಒಬ್ಬ ಕ್ಲರ್ಕ್ ಪೆಂಡಿಂಗ್ ಇಟ್ಕೊಳ್ತಾನೆ ಅಲ್ಲಿ ಇರ್ಲಿ ಅಂತ. ಏನ್ ಅರ್ಥ ಇದೆ ಇದು? ಬರೋದೇ ಇಲ್ಲ, ಫೈಲ್ಗಳೇ ಬರೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ನಂದು ಕೋಣಂದೂರು ಹಾಸ್ಪಿಟ್ಲ್, ಅದು PHC ಇಂದ ಅಪ್ಗ್ರೇಡ್ ಆಗಿದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿದೆ. ಅದಕ್ಕೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ, 10 ಕೋಟಿ ರೂಪಾಯಿ. ಬಿಲ್ಡಿಂಗ್ ಮುಗಿದೋಯ್ತು. ಬಿಲ್ಡಿಂಗ್ 80% ಮುಗಿಯುವಾಗ ಅದಕ್ಕೆ ಈ ಸ್ಟಾಫ್ ಪ್ಯಾಟರ್ನ್ ಸ್ಯಾಂಕ್ಷನ್ ಇವತ್ತಿಗೂ ಆಗಲಿಲ್ಲ. ಅದನ್ನ ಕಂಪ್ಲೀಟ್ ಮಾಡಿ ಬೀಗ ಹಾಕಿಟ್ಟಿದ್ದೀವಿ ಅಲ್ಲಿ. ಅದು ಉದ್ಘಾಟನೆ ಆಗಲಿಕ್ಕೆ ಸ್ಟಾಫ್ ಇದನ್ನ ಸ್ಯಾಂಕ್ಷನ್ ಆಗಬೇಕು, ಆಗ್ತಾ ಇಲ್ಲ. ಎಲ್ಲೋ ಅಲ್ಲಿ ಡೈರೆಕ್ಟ್ರಿಗೆ ಹೋಗು, ಡೈರೆಕ್ಟ್ರಿಂದ ಸೆಕ್ರೆಟ್ರಿಗೆ ಹೋಗು, ಸೆಕ್ರೆಟ್ರಿಯಿಂದ ಫೈನಾನ್ಸಿಗೆ ಹೋಗು, ಅದು ಯಾವುದೋ ಒಂದು ಕೊಯ್ರಿ ಆಗ್ತಾನೆ, ಮತ್ತೆ ವಾಪಸ್ ಬರ್ತದೆ. ಇದೇ ನಾನು ವಾರಕ್ಕೊಂದ್ಸರಿ ಹೋಗ್ತೀನಿ ಇದು ಮೇನೆತ್ಕೊಂಡು. ಆಗ್ತಾ ಇಲ್ಲ. ಈ ಅಧಿಕಾರಶಾಹಿ ಈ ರೀತಿ ಕೆಲಸ ಮಾಡಿದ್ರೆ ಈ ದೇಶ ಮುಂದೆ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಸರ್? ಇದರಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಗೆ ಸರ್? ಅಂದ್ರೆ ಕೆಲವು ಒಟ್ಟಿಗೆ ಕೆಲಸ ಮಾಡಿದ್ರೆ ಒಳ್ಳೆ ಆಗುತ್ತೆ. ಪ್ರೈವೇಟ್ ಅಂದ್ರೆ ಅದು ಸ್ವಲ್ಪ ಕಮರ್ಷಿಯಲೈಸೇಷನ್ ಇರಬಾರ್ದು, ಆದ್ರೆ ಒಂದು ಸಹಾಯ ಮಾಡಿಕೊಂಡು ದೇಶಕ್ಕೆ ಒಳ್ಳೇದಂತೇಳಿ ಒಳ್ಳೇದಾಗ್ತದೆ ಅಂಥದ್ದೆಲ್ಲ ಆಗ್ತದೆ. ನಿಮ್ಮ ಉದಾಹರಣೆಗೆ ನಿಮ್ಮ ಉಡುಪಿಯಲ್ಲಿ ಆ ಶೆಟ್ರು ಒಂದು ಹಾಸ್ಪಿಟ್ಲ್ ಎಲ್ಲ ವಹಿಸ್ಕೊಂಡ್ರು, ಪೀಡಿಯಾಟ್ರಿಕ್ ಅದು ಮಾಡಿದ್ರು, ಆಮೇಲೆ ಏನೋ ಆಗ್ಲಿಲ್ಲ, ಮತ್ತೆ ವಾಪಸ್ಸು ವಹಿಸಿದ್ರು. ಪ್ರೈವೇಟ್ ಇದನ್ನು ಕೂಡ ನಾವು ತಗೊಳ್ಬೋದು, ಸರ್ಕಾರದಿಂದ ಹೆಲ್ಪ್ ತಗೊಳ್ಬೇಕು, ಮಾಡ್ಲಿಕ್ಕೆ ಆಗ್ತದೆ. ಈಗ ಸರ್ಕಾರವೇ ಎಲ್ಲ ಹಾಸ್ಪಿಟ್ಲು ಎಲ್ಲ ಸಬ್ಜೆಕ್ಟ್ಗಳಿಗೂ ಒಂದೊಂದು ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಬಟ್ ನಿಮ್ಮಂಥವ್ರು ಯಾವುದು ಸೇವಾ ಮನೋಭಾವನೆಯಿಂದ ಇದ್ದಾರೆ,
ನಿಮ್ಮ ನೇತೃತ್ವದಲ್ಲೆಲ್ಲ ಹಾಸ್ಪಿಟ್ಲ್ಗಳಿಗೆ ಲಿಂಕ್ ಕೊಟ್ಕೊಬಿಟ್ರೆ ಹಾಂ ಹಾಂ ಒಳ್ಳೇದಾಗತ್ತೆ. ಅಂದರೆ ನಮ್ಮಲ್ಲಿ ಕೆಲವು ಸರ್ತಿ ನಮ್ಮ ಸ್ಪೀಡ್ ಸ್ವಲ್ಪ ಜಾಸ್ತಿ ಅಂದರೆ ಅಂದರೆ ನಾವು ಆ್ಯಕ್ಷನ್ ತಗೊಳ್ಬೋದು. ಯಾರು ತಪ್ಪು ಮಾಡಿದರೆ ಸ್ವಲ್ಪ ಎಫಿಷಿಯನ್ಸಿ ಪೇಷಂಟ್ ಬಗ್ಗೆ ಕೇರ್ ಜಾಸ್ತಿ ಸ್ವಲ್ಪ ನಾವು ಇದನ್ನು ಮಾಡ್ತೇವೆ. ಮತ್ತು ಇನ್ನೊಂದು ಸರ್, ನಾವೀಗ ಈ ಮೆಡಿಕಲಲ್ಲಿ ನೀವು ಹೇಳಿದಾಗೆ ಫಸ್ಟ್ ನೀವು ಹೇಳಿದಿರಿ ಈ ಕಮರ್ಷಿಯಲೈಸೇಷನ್ ಇದರಿಂದ. ಅಂದರೆ ಈಗ ಈ ಮೆಡಿಕಲ್ ಕಾಲೇಜಿಗೆ ಸರ್, ಅಂದರೆ ಇವನ್ ಪ್ಯೂರ್ ಗೌರ್ಮೆಂಟ್ ಸೀಟಿಗೆ, ಗೌರ್ಮೆಂಟ್ ಅಂದರೆ ಪ್ರೈವೇಟ್ ಅಲ್ಲ, ಪ್ಯೂರ್ ಗೌರ್ಮೆಂಟ್ ಸೀಟಿಗೆ 70,000 ಫೀಸ್ ಬರ್ತದೆ. ಮತ್ತು ಅವರಿಗೆ ಖರ್ಚು ಅಂತೇಳಿ ಒಂದು 2 ಲಕ್ಷ ಬರ್ತದೆ ಸರ್ ಒಂದು ವರ್ಷಕ್ಕೆ. ಅಂದರೆ 8 ಲಕ್ಷ ಆಯಿತು 5 ವರ್ಷ MBBSಗೆ. ಇದು ಫುಲ್ ಗೌರ್ಮೆಂಟಲ್ಲಿ. ನಾನು ಕಲಿಯುವಾಗ ಸರ್ KMCಯಲ್ಲಿ ಕಲ್ತದ್ದು. ನಂಗೆ ಗೌರ್ಮೆಂಟಿಗೆ ಸಿಕ್ಕಿದ್ದು ಆವಾಗ KMC ಅವ್ರು ಹೇಳಿದರು ನಿಮ್ಗೆ ಇಲ್ಲೇ ಕೊಡ್ತೇನೆ. ಅವ್ರು 3,000 ಚಾರ್ಜ್ ಮಾಡಿದ್ರು ಆವಾಗ. ಗೌರ್ಮೆಂಟಲ್ಲಿ 600 ಇತ್ತು ಆವಾಗ. ಈಗ ನಾನು ಹೇಳೋದು ಸರ್, ಈಗ ನಮ್ಮ ಇಲ್ಲಿದ್ದು ಸ್ಟಾಫ್, ತೀರ್ಥಹಳ್ಳಿ ಸ್ಟಾಫ್ ಅಥವಾ ನಮ್ಮ MI ಮಂಗಳೂರಲ್ಲಿ ಸ್ಟಾಫ್ 300 ಸ್ಟಾಫ್ ಇದ್ದಾರೆ. 90%ಗೆ ಒಂದು 25,000 ಸಂಬಳ ಸಿಗ್ತದೆ. 25,000 ಸಂಬಳ. ಸೊ ಈ MBBSಗೆ ಮಾಡಲಿಕ್ಕೆ ಸರ್ 80% ಪಾಪ್ಯುಲೇಷನ್ ನಮ್ಮಲ್ಲಿ ಅದರಲ್ಲಿರೋದು 25,000ದಲ್ಲಿ. ಸೊ ನಾವು 80% ಅವರಿಗೆ ಎಕ್ಸ್ಕ್ಲೂಡ್ ಮಾಡಿದಾಗ ಆಗ್ತದಲ್ಲ ಸರ್. ಅಂದರೆ ಬಡವರಿಗೆ, ಅಂದರೆ ಹೊಟ್ಟೆ ಖಾಲಿ ಇದ್ದು MBBS ಮಾಡಿದರೆ ಮಾತ್ರ ನಮಗೆ ಸೇವಾ ಮನೋಭಾವ ಬರ್ತದೆ. ಹೊಟ್ಟೆ ತುಂಬ ಇದ್ದು ನಾವು ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ನಾವು ಹೇಳಲಿಕ್ಕೂ ಬರೋದಿಲ್ಲ, ಮತ್ತೆ ಹೀಗೆ ಮಾಡಿ ರಾತ್ರಿ ಡ್ಯೂಟಿ ಮಾಡಿ ಅವರಿಗೆ ಅದಾಗೋದಿಲ್ಲ ಸರ್. ಸೊ ಸರ್ಕಾರ ಇದ್ರ ಬಗ್ಗೆ ಅಂದರೆ ಅತಿ ಕಡು ಬಡವರಿಗೆ ಫ್ರೀ ಕೊಡಬೇಕು ಸರ್. ಅಂದರೆ ಏನು ಖರ್ಚು ಮಾಡಬಾರ್ದು ಅವರು ಅಂಥದ್ದು. ಅಂದರೆ ಡಾಕ್ಟ್ರ್ ಬರೋರೇ ನಾವು ಬಡತನದಿಂದ ಬಂದರೆ ಅವರು ಅದೇ ಮನೋಭಾವದಲ್ಲಿ ಇರ್ತಾರೆ, ನನಗೆ ಫ್ರೀ ಸಿಕ್ಕಿದೆ, ನಾನು ಬಡತನ. ನೀವು ಹೇಳಿದಾಗೆ ಸರ್, ನೀವು ಸ್ಟಾರ್ಟ್ ಮಾಡುವಾಗ ನಿಮ್ಮ ಕ್ಯಾರಿಯರ್ ನಿಮ್ಗೆ ಹೇಗೆ ಈಗ ಮನಸ್ಸಲ್ಲಿ ಹೆಲ್ಪ್ ಮಾಡಬೇಕಂತ, ಡಾಕ್ಟರ್ ಕೂಡ ಅದೇ ರೀತಿಯಲ್ಲಿ ಅಟ್ಲೀಸ್ಟ್ 50% ಅಂತ ಅವ್ರು ಬಂದರೆ 50% ಪ್ರೈವೇಟ್ ಕಾಲೇಜ್ ತಗೊಳ್ಳಿ, ಎಷ್ಟು ಬೇಕಾದ್ರೆ ತಗೊಳ್ಳಿ. ಅವರು 75% ಕಟ್ ಆಫ್ ಇಟ್ಟು ಈ ಬಡವರಿಗೆ ಒಂದು ಅಂದರೆ 2 lakhs ತುಂಬ ಅಲ್ಲ ಸರ್. ಈಗ 25,000 ತಿಂಗಳಿಗೆ ಅಂದರೆ 3 ಲಕ್ಷ ಆಯ್ತು ವರ್ಷಕ್ಕೆ. ನಮಗೆ ಸರ್ಪ್ಲಸ್ 2 ಲಕ್ಷ ಬೇಕು ಇದಕ್ಕೆ. ಸೊ ತುಂಬ ಮಂದಿಗೆ ಕೆಲವೆಲ್ಲ ಹೆಲ್ಪ್ ಇರ್ಬೋದು ಸರ್ಕಾರದಿಂದ, ಸ್ಕಾಲರ್ಶಿಪ್ ಅದು. ಬಟ್ ಡೈರೆಕ್ಟ್ಲಿ ನಾವು ಮಾರ್ಕ್ಸ್ ತೆಗೆದು ಅವರಿಗೆ ಸಿಕ್ಕಿದ್ರೆ ಹೇಗೆ ಸರ್ ಬಡವರು ಈ ಸೀಟಲ್ಲಿ ಬಂದರೆ? ಇಷ್ಟು ಮೆಡಿಕಲ್ ಕಾಲೇಜ್ಗಳು ಇಷ್ಟು ಜಾಸ್ತಿ ಆಯಿತು. ಒಂದಷ್ಟು ಪ್ರೈವೇಟಿಗೆ ಹೋಗುತ್ತೆ, ಒಂದಷ್ಟು ಸರ್ಕಾರದ ಸೆಲೆಕ್ಷನ್ ಮಾಡಿ ಸರ್ಕಾರವೇ ಇಟ್ಕೊಳ್ಳುತ್ತೆ ಸೀಟ್ಗಳನ್ನು. ತಾವು ಹೇಳೋಂಗೆ ಯಾಕೆ ಇಷ್ಟು ಜಾಸ್ತಿ ಚಾರ್ಜ್ ಮಾಡ್ತಾರೆ, ಇವತ್ತು ಹೆಲ್ತ್ ಎಷ್ಟು ದುಬಾರಿ ಆಗಿದೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ. ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಅವ ಓದಿ ಬರೋವ, ನೀನು ಪುಕ್ಷಾಟ ಮಾಡು ಅಂತ ನಾವು ಹೆಂಗೆ ಹೇಳೋದು? ಅದೇ ಸರ್, ಅದೇ ಕಷ್ಟ, ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ಕೆಲವರಿಗೆ ದುರಾಸೆ ಇರಬಹುದು, ಆದ್ರೆ ಇನ್ನು ನಾರ್ಮಲ್ ಆಗಿ ನಾನು ಯೋಚನೆ ಮಾಡಿದ್ರೆ ಕೋಟಿಗಟ್ಟಲೆ ಕೊಟ್ಟಾಗ ಒಂದ್ ಸ್ವಲ್ಪ ಅವ್ನು ದುಡಿಲೇಬೇಕು, ಮಾಡಿರ್ತಾನೆ ಸಾಲ ಬ್ಯಾಂಕಲ್ಲಿ, ಆತ ತೀರಿಸ್ಬೇಕು, ಇದಕ್ಕೆಲ್ಲ ಬೇಕು. ನಾನು ಹೇಳೋದು ತಮ್ಮ ಅಭಿಪ್ರಾಯ ಸರಿ ಇದೆ. ಮೆಡಿಕಲ್ ಕಾಲೇಜಿಗೆ ಯಾರು ಮೆರಿಟ್ ಮೇಲೆ ಆಯ್ಕೆ ಆಗ್ತಾರೆ, ಮೆರಿಟ್ ಮೇಲೆ ಆಯ್ಕೆ ಆಗ್ತಾರೆ, ಆಯ್ಕೆ ಆಗ್ತಾರೆ ಅಂತ ಬುದ್ಧಿವಂತರಿಗೆ ಫ್ರೀ ಮಾಡಿ, ನೀನು ಫ್ರೀಯಾಗಿ ಕೆಲಸ ಮಾಡಬೇಕು, ಸರ್ಕಾರಿ ಸಂಬಳಕ್ಕೆ ನೀ ಕೆಲಸ ಮಾಡಬೇಕು ಅಂತ ಹಚ್ಚಬೇಕು ಅವರಿಗೆ. ಯೂಶಲಿ ಅವ್ರು ಮಾಡ್ತಾರಲ್ಲ ಸರ್, ಬಡತನದಿಂದ ಬಂದ್ರೆ ನಮ್ಗೊಂದು ಮನಸ್ಸಲ್ಲಿ ಇರ್ತದೆ ನಾವು ಮಾಡ್ಬೇಕಂತ. ಇಲ್ಲ, ತುಂಬಾ ಜನ ಡಾಕ್ಟರ್ಸ್ ಇರ್ತದೆ ಸರ್. ಯಾರ್ದೋ ಕಣ್ಣೀರು ಹಾಕುವಾಗ, ಯಾರ್ದೋ ಬಡತನ ನೋಡುವಾಗ ಅವ್ರು ಮನುಷ್ಯರಾಗಿ ಫೀಲ್ ಮಾಡ್ತಾರೆ. ನಾವೆಲ್ಲರೂ ಕೆಟ್ಟವರು, ಎಲ್ಲರೂ ದರೋಡೆ ಮಾಡುವಂತ ಡಾಕ್ಟರ್ಗಳು ನಾವು ಹೇಳಲಿಕ್ಕಾಗಲ್ಲ, ಹಾಗೆ ಆಗ್ತದೆ. ಅದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಆದರೂ ಮೆಡಿಕಲ್ ಕಾಲೇಜನ್ನು ನಡೆಸೋದು ಬಹಳ ಕಷ್ಟ. ಹಾಗಾಗಿ ಸಾರ್ವಜನಿಕ ದುಡ್ಡಲ್ಲಿ ನಡೆಸ್ತಾರೆ, ಬಟ್ ಇವರು ಕೊಡಬೇಕು ಅಂತ ತಾವು ಹೇಳೋಂಗೆ ಕಮ್ಮಿ ಮಾಡಬೇಕು. ಒಂದು ಲಕ್ಷದ ಒಳಗಡೆ ಅವ್ರಿಗೆ ಸಿಕ್ಬಿಟ್ರೆ 50% ಅವ್ರು ಎಷ್ಟು ಬೇಕಾಗ್ತದೆ ತಗೊಳ್ಬೋದಲ್ಲ. ಒಂದು ನೀವು ಮಾರ್ಕ್ ಮೆರಿಟ್ ಒಂದು ಕಟ್ ಆಫ್ 75% ಇಟ್ಟರೆ ಮತ್ತೆ ಅವ್ರು ತಗೊಳ್ಬೋದು, ಅವ್ರು ನಡೆಸ್ಬೋದು ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್. ಈ 50% ಆದ್ರೂ ಬಡವರಿಗೆ ಕೊಟ್ರೆ, ಬಡವರಿಗೆ ಒಳ್ಳೆ ಮತ್ತೆ ಮೆರಿಟ್ ಪ್ರಕಾರ ಒಳ್ಳೆ ಕೊಟ್ರೆ ಅಂಥದ್ದೊಂದು ಅಟ್ಲೀಸ್ಟ್ ನಮಗೆ ಒಳ್ಳೆ ಡಾಕ್ಟರ್ ಸಿಗ್ತದೆ. ಈಗ ಕೊಡ್ತಾ ಇರೋ ಇದನ್ನು ಡೊನೇಷನ್ ಕಮ್ಮಿ, ಫೀಸ್ ಕಮ್ಮಿ ಮಾಡೋದು, ತೀರಾ ಕಮ್ಮಿ ಮಾಡ್ಬೇಕು ಸರ್. ಇನ್ನೊಂದು ನೀವು ಹೇಳಿದಾಗ ಸರ್, ಡಾಕ್ಟರ್ ಅಂದರೆ ತುಂಬ ಮಂದಿ ಒಳ್ಳೆಯವರು ಇರ್ತಾರೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಮೊನ್ನೆ ಒಂದು ಆಪ್ರೇಷನ್ ಆಯಿತು. ಆ್ಯಕ್ಚುಲಿ ತುಂಬ ದೊಡ್ಡ ಆಪ್ರೇಷನ್ ಸರ್. ಅವರು ಕ್ಯಾನ್ಸರ್ ತಜ್ಞರು, ಸರ್ಜನ್. ಅವರಿಗೆ 18 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. MCH ಮಾಡಲಿಕ್ಕೆ 12 ವರ್ಷ, 18 ವರ್ಷ ಎಕ್ಸ್ಪೀರಿಯನ್ಸ್, 30 ವರ್ಷ. ನಾವು ಕೇವಲ 50,000ದಲ್ಲಿ ಸರ್. ಅಂದರೆ ಅದು ದೊಡ್ಡ ಆಪ್ರೇಷನ್ ಸರ್, ನಿಜವಾಗಿ 5-6 ಗಂಟೆ ಬೇಕು ಆಪ್ರೇಷನ್ ಮಾಡಲಿಕ್ಕೆ. ಸೊ ನೀವು ಹೇಳಿದ್ರೆ ಅಂಥವರು ಒಂದು
ಮಾಡ್ಬೇಕಂತೇಳಿ ಒಂದು ಸರ್ತಿ ಆಪ್ರೇಷನ್ ಮಾಡುವಾಗ ನಾವು ಮತ್ತೆ ಬೇರೆ ಹಣ ಎಂತ ನೋಡೋದಿಲ್ಲ ಸರ್, ಅವರಂದ್ರೆ ಡೀಟೇಲ್ ಆಗಿ ಮಾಡ್ತಾರೆ. ಸೊ ಮೊನ್ನೆ 4 ಗಂಟೆ ಇಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಮಾಡಿ ಎಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಪಟ್ಟಣಗಳು 6 ಲಕ್ಷ ಎಲ್ಲ ಆಗ್ಬೋದು ಸರ್, ಯಾಕಂದರೆ ಮೇಂಟೆನೆನ್ಸ್ ಜಾಸ್ತಿ ಅದೆಲ್ಲ ಇರ್ತದೆ. ಹಾಗೆ ನೀವು ಹೇಳಿದಾಗೆ ತುಂಬ ಒಳ್ಳೆ ಡಾಕ್ಟರ್ ಅಂದರೆ ಒಂದು ಎಥಿಕಲ್ ಆಗಿ ಮಾಡೋರು ಇದ್ದಾರೆ ಡಾಕ್ಟರ್, ಖಂಡಿತ ಇದ್ದಾರೆ. ನಾನು ತುಂಬ ಜನರನ್ನು ನೋಡಿದ್ದೀನಿ, ಅವರಿಗೆ ಹಣಕ್ಕಿಂತ ಒಂದು ಮಾನವೀಯ ಮೌಲ್ಯಗಳು ಅವರಲ್ಲಿ ಇರ್ತದೆ, ಮಾಡ್ತಾರೆ. ಎಲ್ಲದಕ್ಕಿಂತ ಡಾಕ್ಟ್ರಲ್ಲಿ ಅಂಥದ್ದು ಜಾಸ್ತಿ ಇದೆ. ನಮಗೆ ಕಾಣೋದು ಈಗ ಬಹಳ ಕಮರ್ಷಿಯಲ್ ಆಗಿ ಇದಾರೆ, ಅವ್ರು ಮಾತ್ರ ಕಾಣೋದು. ನಂಬಿಕೆ ಹೋಗ್ಬಿಟ್ಟಿದೆ ಬಹಳ ಮಾಡಿ. ಕೆಲವರು ಆಪರೇಷನ್ ಮಾಡ್ದೇನೆ ಓಪನ್ ಮಾಡುವಲ್ಗೆ ಹಾಕಿ ಇದು ಭಾರಿ ದೊಡ್ಡ ಆಪರೇಷನ್ ಅನ್ನುವಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳಿ ಖಂಡಿತ ಖಂಡಿತ ನಾವೇ ನೋಡ್ತಾ ಇದ್ದೀವಿ. ಅನೇಕ ಕಡೆ ಸಿಕ್ಕಾಬಟ್ಟೆ ಚಾರ್ಜ್ ಮಾಡೋದು ಅದು ಇದು. ಅದ್ರ ತುಂಬ ಜನ ನಮ್ಗೆ ಈ ರೀತಿ ಸರ್ವಿಸ್ ಮಾಡೋರು ಕಣ್ಣಿಗೆ ಕಾಣೋದಿಲ್ಲ. ಅವರೆಲ್ಲೂ ಪ್ರಚಾರ ಬಯಸೋದಿಲ್ಲ, ತಮ್ಮಷ್ಟಕ್ಕೆ ತಾವು ಮಾಡ್ತಾ ಇರ್ತಾರೆ. ಆ ಪೇಷಂಟಿಗೆ ಒಂದು ಒಳ್ಳೇದಾಗಿದೆ ಅಂತ ಹೇಳಿ ಬಂದು ಹೇಳಿದಾಗ ಒಂದು ದೊಡ್ಡ ತೃಪ್ತಿ ಪಟ್ಕೊಳ್ತಾರೆ. ಆ ರೀತಿ ಇದ್ದಾರೆ. ಅಂದರೆ ಡಾಕ್ಟರ್ ಮತ್ತೆ ಪಬ್ಲಿಕ್ಕಲ್ಲಿ ಈಗ ಒಂದು ಫೇತ್ ಅಂದರೆ ನಂಬಿಕೆ ಕೊರತೆ ಇದೆ ದೊಡ್ಡದು. ತುಂಬ ಅಂದರೆ ಏನಾಗ್ತದೆ ಸರ್, ನೀವು ಹೇಳಿದಾಗ ಒಂದು ಇನ್ಸಿಡೆಂಟ್ ಆಗ್ತದೆ, ಮತ್ತೆ ಪೇಪರಲ್ಲಿ ಮಾಧ್ಯಮದಲ್ಲಿ ಬರ್ತದೆ, ಮತ್ತೆ ಅದು ದೊಡ್ಡ ವಿಷಯ ಆಗ್ತದೆ, ಮತ್ತೆ ಡಾಕ್ಟರಿಗೆ ಕೂಡ ಒಂದು ಏನಾದ್ರು ಗಲಾಟೆ ಆಗ್ತದೆ, ಯಾರನ್ನು ಅಸಾಲ್ಟ್ ಆಗ್ತದೆ, ಆವಾಗ ಡಾಕ್ಟರ್ ಅವರದ್ದೊಂದು ಪ್ರೊಟೆಕ್ಷನ್ ನೋಡ್ತಾರೆ, ನಮ್ಗೆ ಎಷ್ಟು ಮಾಡಿ ನಮ್ಗೆ ಸೆಕ್ಯೂರಿಟಿ. ಇದೊಂದು ದೊಡ್ಡ ಒಂದು ಬ್ರೀಚ್ ಆಗಿದೆ ಸಮಾಜ ಮತ್ತು ಮೆಡಿಕಲ್ ಇದು ಕಾರ್ಯಕರ್ತರು ಡಾಕ್ಟರ್ಸು ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಹೋಗುವಂಥ ಅವಶ್ಯಕತೆ ಇದೆ. ಡಾಕ್ಟರ್ಸು ಕೂಡ ಒಂದಷ್ಟು ಪಾರದರ್ಶಕವಾಗಿ ಮಾಡೋದು ಒಳ್ಳೇದು. ಏನಾಗ್ತದೆ ಅಂತ ಆಗ್ತದೆ, ಒಂದೊಂದ್ಸರಿ ಏನಾಗ್ತದೆ ಹೇಳಲಿಕ್ಕೆ ಪುರ್ಸೋತಿಲ್ಲ, ಮತ್ತೆ ತಾಳ್ಮೆ ಇಲ್ಲ ಡಾಕ್ಟ್ರಿಗೆ, ತಾಳ್ಮೆ ಇಲ್ಲ ಅನೇಕ ಡಾಕ್ಟರ್ಗೆ. ಹಾಗಾಗಿ ಅನೇಕ ಸಮಸ್ಯೆಗಳು ಮೇಲೆ ಅವ್ರಿಗೆ ಗೊತ್ತಾಗೋದಿಲ್ಲ, ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಮತ್ತೆ ಈಗ ಇನ್ನೊಂದು ಸರ್, ನಮ್ಮ ಈ ರಿಸರ್ಚ್ ನೀವು ಹೇಳಿದಾಗೆ ನಮ್ಮ ಆಯುರ್ವೇದದಲ್ಲೆಲ್ಲ, ಯಾಕಂದರೆ ನಮ್ಮ ಒಂದು ಮೆಡಿಸಿನ್ ಇದೆ ಸರ್, ಮಿಥೋಟ್ರೆಕ್ಸೆಟ್ ಅಂತೇಳಿ, ನಾವೀಗ ಕೂಡ ಯೂಸ್ ಮಾಡ್ತೇವೆ. ಅದು ಆ್ಯಕ್ಚುಲಿ ಕಂಡು ಹುಡುಕಿದ್ದು ಸುಬ್ಬರಾವ್ ಅಂತೇಳಿ ಆಂಧ್ರದಲ್ಲಿ ಹುಟ್ಟಿದವರು. 1895 1938 ಅವರು ಮಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಿ, ಮತ್ತು 1 ವರ್ಷ ಆಯುರ್ವೇದದಲ್ಲಿ ಕೆಲಸ ಮಾಡಿ, ಮತ್ತೆ ಅಮೆರಿಕ ಹಾರ್ವರ್ಡಿಗೆ ಹೋದವರು. ಅವರು ಆಯುರ್ವೇದ ಅಂದರೆ ಅವರ 2 ಅಣ್ಣ ತಮ್ಮಂದಿರು ಈ ಬೇದಿಂದ ಡೆತ್ ಆಯಿತು. ಸೊ ಅವರಿಗೇನೋ ಕಷಾಯನ ಕೊಟ್ಟಿದ್ರು, ಅದರ ಬಗ್ಗೆ ಅವ್ರಿಗೆ ರಿಸರ್ಚ್ ಮಾಡಬೇಕಂತಿತ್ತು. ಆದರೆ ಇಂಡಿಯಾದಲ್ಲಿ ಅಂಥ ಫೆಸಿಲಿಟಿ ಇರಲಿಲ್ಲ, ಲ್ಯಾಬ್ ಎಲ್ಲ. ಸೊ ಅವರು ಹಾರ್ವರ್ಡಿಗೆ ಹೋದರು, ಮತ್ತು ಅವ್ರು ತುಂಬ ಮೆಡಿಸಿನ್ ರಿಸರ್ಚ್ ಮಾಡಿದವರು ಸರ್, ಇಂಡಿಯನ್ ಅಂದರೆ ಮಿಥೋಟ್ರೆಕ್ಸೈಡ್ ಮತ್ತು ಈ ಫೈಲರೇಸಿಸ್, ಕಾಲು ದಪ್ಪ ಅದಕ್ಕೆ DSC. 1940 ಅವರಿಗೆ ನೋಬೆಲ್ ಪ್ರೈಸ್ ಏನು ಸಿಗಲಿಲ್ಲ, ಆದರೆ ತುಂಬ ರಿಸರ್ಚ್ ಮಾಡಿದ್ದಾರೆ 1938. ಸೊ ನಮಗೆ ಈ ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಈಗ ರಿಸರ್ಚ್ ಮಾಡುವಂಥದ್ದು ಅಂದರೆ ಮುಂಚಿನ ಕಾಲದಲ್ಲಿ ಮೆಡಿಸಿನ್ ಕೊಡುವಾಗ ಅದಕ್ಕೆ ಯಾವುದಾದ್ರೂ ಒಂದು ಲಾಜಿಕ್ ಇರುತ್ತಲ್ಲ ಸರ್, ಲಾಜಿಕ್ಕಿಂದ ಕೊಡ್ತಾರೆ ಅವರು. ಆದರೆ ಅದನ್ನು ನಾವು ಆವಿಷ್ಕಾರ ಮಾಡಿ ಅದನ್ನು ಏನಂತೇಳಿ ಕಂಡು ಹುಡುಕಿದ್ರೆ ನಮ್ಮಲ್ಲಿ ಇಂಡಿಯಾದಿಂದ ಕೂಡ ರಿಸರ್ಚ್ ಬರ್ಬೋದು. ಖಂಡಿತ. ಸೊ ಅಂಥ ಫೆಸಿಲಿಟಿ ಈಗ ಎಲ್ಲ ಸ್ಟೇಟ್ನಲ್ಲೆಲ್ಲ ಸ್ವಲ್ಪ ಜಾಸ್ತಿ. ಡಾಕ್ಟ್ರೆ, ನಾವು ಆಯುರ್ವೇದಿಕಲ್ಲಂತೂ ತುಂಬ ರಿಸರ್ಚ್ ಆಗೋದು. ಇದು ನಮ್ಮ ದೇಶೀಯ ಔಷಧಿ. ಅದು ನಮಗೊಂದು ಕಾಲದಲ್ಲಿ ಅಲೋಪತಿ ಯಾವುದೂ ಇರಲೇ ಇಲ್ಲ. ನಮ್ಮ ಜೀವ ಬದುಕಿಸಿದ್ದು ಅದೇನೆ. ಮನುಷ್ಯನಿಗೆ ಬೇಕಾಗಿದ್ದನ್ನು ಸಸ್ಯದಲ್ಲಿ ಇಟ್ಟಿರ್ತಾನೆ ದೇವರು ಅಂತ, ಯಾವುದೋ ಒಂದು ಇದರಲ್ಲಿ ಇಟ್ಟಿರ್ತಾನೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳ್ತಾರೆ. ಸಹಜವಾಗಿ ಒಂದು ಹಾವು ಮುಂಗಿಸಿ ಕುಸ್ತಿ ಆಡುವಾಗ ಹಾವನ್ನು ಸಾಯಿಸ್ತದೆ ಮುಂಗಿಸಿ, ಆದರೆ ಸಾಯಿಸೋದ್ರ ಮೇಲೆ ಮುಂಗಿಸಿ ಓಡೋಗಿ ಆ ವಿಷನ ಇದು ಮಾಡ್ಕೊಳ್ಲಿಕ್ಕೆ ಯಾವುದೋ ಒಂದು ಬಳ್ಳಿನ ತಿನ್ನುತ್ತೆ ಅಂತೇಳಿ ಬಹಳ ಜನ ನಮ್ಗೆ ಹೇಳ್ತಾರೆ. ಅದ ತಿಂದು ತನ್ನ ವಿಷನ ಇದು ಮಾಡ್ಕೊಳುತ್ತೆ ಅಂತೇಳಿ ಹೇಳ್ತಾರೆ. ಇಂಥದ್ದು ಅನೇಕ ಇದೆ ನಮ್ಮಲ್ಲಿ, ಔಷಧಿ ಇದೆ. ಕೆಲವರು ಹೇಳಿ ಸಾಯಲ್ಲ, ಮಗನಿಗೆ ಹೇಳ್ಬಾರ್ದು ಅದು ಔಷಧಿ ಪರಿಣಾಮ ಹೋಗ್ಬಿಡ್ತದೆ ಅಂತ, ಇನ್ನೊಬ್ಬನಿಗೆ ಹೇಳ್ಕೊಡ್ಬಾರ್ದು ಅಂತ ಗುಪ್ತವಾಗಿ ಇಟ್ಟಿದ್ದಾರೆ. ಇನ್ನೊಂದು ಅದ್ರ ಮೇಲೆ ರಿಸರ್ಚೇ ನಡೀಲಿಲ್ಲ. ಅದೇ ರಿಸರ್ಚ್ ತಾವು ಹೇಳಿದಾಗೇನೆ ಸುಬ್ರಾವ್ ಅಂತವ್ರು ಎಷ್ಟು ಜನ ಇದ್ದಾರೆ ಹೇಳಿ. ಅವರೇನೋ ವೈಯಕ್ತಿಕವಾಗಿ ಅಮೆರಿಕಕ್ಕೆ ಹೋದ್ರು, ಇದು ಮಾಡಿದ್ರು. ಇಲ್ಲಿರುವಂಥ ತುಂಬ ಔಷಧಿಗಳನ್ನ ರಿಸರ್ಚಿಗೆ ಒಳಪಡಿಸ್ಬೇಕು. ಆಗ ಅದರ ಇದು ಜನಸಾಮಾನ್ಯರಿಗೆ ಲಭ್ಯ ಆಗ್ಬೇಕು. ಯಾವುದೋ ಸೊಪ್ಪು, ಯಾವುದೋ ಬೇರು, ಯಾವುದೋ ನಾರು, ಅದರಲ್ಲಿ ಏನಿದೆ ಅಂತ ಹೇಳಿ ಕಂಡು ಹಿಡಿದು ಅದನ್ನು ಹೊರಗೆ ತೆಗೆಯುವಂಥ ಅವಶ್ಯಕತೆ ಇದೆ. ಅದನ್ನು ಮಾಡಬೇಕಾಗ್ತದೆ. ನಾವಿಲ್ಲಿ ತೀರ್ಥಹಳ್ಳಿನಲ್ಲಿ ಇಲ್ಲಿ
ಇಲ್ಲಿ ಈ ಹಳ್ಳಿ ಪಂಡಿತರುಗಳೆಲ್ಲ ಇದಾರಲ್ಲ ಔಷಧಿ ಕೊಡೋರು, ಅವ್ರದ್ದು ಒಂದು ಕಾನ್ಫರೆನ್ಸ್ ಮಾಡಿದ್ವಿ. ಒಂದು 500 ಜನ ಸೇರಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾನು ಎಲ್ಲ ಸೇರಿ ಅದು ಮಾಡಿಸಿದ್ವಿ. ಅವರಿಗೆ ಯಾವ ನಾರು ಯಾವ ಬೇರು ಬೇಕಾಗಿದೆ, ನಾವು ಸಸ್ಯಗಳನ್ನ ನಡ್ಬೋದಾ, ಈ ರೀತಿ ಎಲ್ಲ ಡಿಸ್ಕಷನ್ ಮಾಡಿ ಒಂದಷ್ಟು ಜನಕ್ಕೆ ಪ್ರಶಸ್ತಿ ಕೊಟ್ಟು ಎಲ್ಲ ಮಾಡಿ. ಅವ್ರು ಹೇಳೋದಷ್ಟೇನೆ, ನಮ್ಮದ್ರ ಮೇಲೆ ರಿಸರ್ಚ್ ಆಗಬೇಕು ಅಂತ. ನಮ್ಮ ಅಜ್ಜ ಹೇಳಿದ್ದ, ಅವ್ರಿಗೆ ಅವ್ರ ಅಜ್ಜ ಹೇಳಿದ್ದ, ಅದನ್ನ ಪರಂಪರಾಗತವಾಗಿ ಬಂದಿದೆ ವೈದ್ಯಕ್ಕೆ. ಆದರೆ ಅದ್ರ ಮೇಲೆ ರಿಸರ್ಚ್ ಆಗದೆ ಇದೆ. ಈ ಕೆಲವರು ಕೊಡೋರು ಹೇಳ್ತಾರೆ ಎಲ್ಲದಕ್ಕೂ ನಾನು ಔಷಧಿ ಕೊಡ್ತೀನಿ ಅಂತ. ಡಯಾಬಿಟಿಸಿಂದ ಹಿಡಿದು ಇದರಿಂದ ಹಿಡಿದು ಎಲ್ಲದಕ್ಕೂ ನಾನೇ ಕೊಡ್ತೀನಿ, ಸುಳ್ಳು ಹೇಳಿದ್ರು ಅಂಥವ್ರು ಕೂಡ ಇದ್ದಾರೆ. ಆ ರೀತಿ ತಾವು ಹೇಳೋಂಗೆ ಅಭಿಪ್ರಾಯ ಪಡೋಂಗೆ ಇದ್ರದ್ದು ದೊಡ್ಡ ರಿಸರ್ಚು ನಮ್ಮ ದೇಶದ ನಡಿಬೇಕು. ಮತ್ತು ನಮ್ಮ ದೇಶದ್ದೇ ಆಸ್ತಿ ಅದು, ನಮ್ಮ ದೇಶದ ಭಾರತದ ಆಸ್ತಿ ಅದು. ಯಾಕಂದ್ರೆ ತುಂಬ ಪ್ಲಾಂಟ್, ನಮ್ಮ ಕ್ಯಾನ್ಸರಿಗೆಲ್ಲ ಪ್ಲಾಂಟಿಂದ ಬರುವಂಥ ಮೆಡಿಸಿನ್. ಆದರೆ ಅದೆಲ್ಲ ಅಮೆರಿಕದಲ್ಲೇ ನಮ್ಮವರೇ ಅಲ್ಲಿ ಹೋಗಿ ಕಂಡು ಹಿಡಿತಾ ಇದ್ದಾರೆ ಲ್ಯಾಬಲ್ಲಿ ಕೆಲಸ ಮಾಡಿ. ಮತ್ತು ಅದು ವಾಪಸ್ ನಮಗೆ ಅವ್ರು ಮಾರ್ಕೆಟ್ ಮಾಡ್ತಾರೆ ಇಡೀ ಜಗತ್ತಲ್ಲಿ. ಸೊ ನಾವು 1ಕ್ಕೆ 10 ಪಾಲು ಹಣ ಕೊಟ್ಟು ನಾವು ಅದನ್ನು ರಿಸರ್ಚಿಗೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋದು ಕಮ್ಮಿ ಆಗಿದೆ. ಬಹಳ ರಿಸರ್ಚಿಗೆ ಕೊಡಬೇಕಾಗಿದೆ. ನೋಡಿ, ಈಗ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ರಿಸರ್ಚ್ ಕೊಟ್ಟೋದ್ರಿಂದ ಎಂತೆಂಥ ಬೀಜ ಕಂಡು ಹಿಡಿದ್ರು, ಹೂವಿಂದ ಹಿಡಿದು ಪ್ರತಿಯೊಂದು ಜೋಳ ಭತ್ತ ಏನೆಲ್ಲ ಕಂಡು ಹಿಡಿದು ಅದು ರಿಸರ್ಚಿಗೆ ದುಡ್ಡು ಕೊಟ್ಟಿದ್ರಿಂದ ಆಯ್ತು. ನಮ್ಮ ಇಲ್ಲಿ ಕೂಡ ಈ ರಿಸರ್ಚ್ಗೆ ಸಾಕಷ್ಟು ಹಣ ಕೊಟ್ಟರೆ ಒಂದಷ್ಟು ಹೊರಗೆ ಬರ್ತದೆ. ನಮ್ದು ಕೋವಿಡ್ ವ್ಯಾಕ್ಸಿನ್ ನಮ್ಮಲ್ಲಿ ಕಂಡು ಹೌದು, ಅದೇ ಎಂತ ದೊಡ್ಡ ಅಚೀವ್ಮೆಂಟ್ ನಮ್ಮ ದೇಶ. ನಿಜವಾಗಿ ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ಅಲ್ವಾ? ನಮ್ಮಲ್ಲಿ ಅಂತ ತಜ್ಞರುಗಳಿದ್ದಾರೆ, ಅವ್ರ ಕೈ ಫ್ರೀ ಹ್ಯಾಂಡ್ ಕೊಟ್ರೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ದೇಶದವರು ಇಡೀ ಜಗತ್ತಲ್ಲಿ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೋದ್ರೆ ಕೇಳಿದ್ರೆ ನಾಸಾ ಇಂಡಿಯನ್ಸ್ ಹೇಳ್ತಾರೆ, UK ಹೋದ್ರೆ ಇಂಡಿಯನ್ಸ್. ನಮ್ಮಲ್ಲಿ ಅವರು ಮಾಡಿದ್ರೆ ದೇಶಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಮತ್ತೆ ಇನ್ನೊಂದು ಕೊನೆಯದಾಗಿ ಸರ್, ಒಂದು ನಮ್ಮಲ್ಲಿ ನಿಮ್ಮ ಪ್ರಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವುದೋ ಒಂದು ಹೆಲ್ತ್ ಬಗ್ಗೆ ನೀವು ಮಾಡಬೇಕಂತ ಇಷ್ಟದ್ರೆ, ಇಡೀ ಈಗ ನಮ್ಮ ಕರ್ನಾಟಕ ಅಥವಾ ಇಡೀ ಜಗತ್ತಿಗೆ ಒಂದು ವ್ಯತ್ಯಾಸ ಬರುವಂಥ ಒಂದು ಪಾಲಿಸಿ ಇನ್ನೂ ನೀವು ಮಾಡೋ ಮನಸ್ಸಿದ್ರೆ ಏನು ಮಾಡ್ತೀರಿ ಸರ್? ಸರ್, ಈಗ ಒಂದು ಆಯುಷ್ಮಾನ್ ಭಾರತ್ ಏನು ಮೋದಿಯವರು ತಂದರು, ಇದು ತುಂಬ ಹೆಲ್ಪ್ ಆಗಿದೆ. ಈ ಸಾರಿ 70 ವರ್ಷದವರೆಗೂ APL ಇರಲಿ BPL ಇರಲಿ ಅವರಿಗೆ ಅಳವಡಿಸೋದು. ಮತ್ತು ಕೆಲವೇ ಹಾಸ್ಪಿಟ್ಲ್ಗಳಲ್ಲಿ ನಿಮ್ಮಂಥವ್ರು ಒಪ್ಕೊಂಡವ್ರ ಹಾಸ್ಪಿಟ್ಲಲ್ಲಿ ಇದೆ, ಅದು ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಇಲ್ಲ. ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಅದಕ್ಕೆ ಬೆಡ್ ಸಿಗೋದಿಲ್ಲ. ಆಯುಷ್ಮಾನ್ ತುಂಬ ಒಳ್ಳೆಯ ವ್ಯವಸ್ಥೆ ಅದು. ನಾನು ಹೇಳೋದು ಎಲ್ಲ ಕಾಯಿಲೆಗಳಿಗೂ ಅಳವಡಿಸ್ಬೇಕು ಅದನ್ನು. ಎಲ್ಲ ದೊಡ್ಡ ಹಾಸ್ಪಿಟ್ಲ್ಗಳಿಗೂ ಅದನ್ನ ಅಳವಡಿಸೋ ಹಂಗೆ ಆಗಬೇಕು. ಮತ್ತು ನಾನು ಅನೇಕರಿಗೆ ಕೇಳಿದೆ, ಉದಾಹರಣೆಗೆ ಮಣಿಪಾಲದವ್ರಿಗೆ ಕೇಳಿದೆ, ನೀವು ಯಾಕೆ 20 ಬೆಡ್ ಇದೆ ಉಳಿದಿದ್ದು ನಾನು ಕೊಡಲ್ಲ ಅಂತ ಹೇಳೋದು, ವಾಪಸ್ ಕಳಿಸೋದು ಇದಾಗ್ತಾಯಿದೆ. ಯಾಕೆ ಕೇಳಿದೆ? ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒಂದು 2 ಸರಿ ಅಲ್ಲಿ ಬೇರೆ ನನ್ನ ಸ್ನೇಹಿತರು ಯಾರೋ ಪೇಷಂಟ್ ಇದ್ದವರು ನಾನು ಹೋಗಿದ್ದೆ. ಆವಾಗ ಇಡೀ ಸ್ಟಾಫ್ ಎಲ್ಲ ಸೇರಿದ್ರು, ಮಿನಿಸ್ಟ್ರು ಬಂದರು ಅಂತ. ಆವಾಗ ಇದನ್ನೇ ಡಿಸ್ಕಷನ್ ಮಾಡಿ, ಒಂದು ಅವರಿಗೆ ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡಲ್ಲ, ಇನ್ನೊಂದು ಆ MOA ಏನಾಗಿರ್ತದೆ ಅದರಲ್ಲಿ ಕೆಲವು ಕಾಯಿಲೆಗಳಿಗೆ ಭಾಳ ಕಮ್ಮಿ ಆಗ್ತದೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ, ಆ ರೇಟಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಮತ್ತು ಅಧಿಕಾರಶಾಹಿ ಭಾಳ ವಿಳಂಬ ಮಾಡೋದು, ಒಂಥರ ನಮ್ಮನ್ನು ಮನುಷ್ಯರೇ ಅಲ್ಲ ಅನ್ನೋ ಹಂಗೆ ನೋಡೋದು, ಮತ್ತು ಎಲ್ಲ ನಿರೀಕ್ಷೆ ಮಾಡೋದು. ಇದಾಗ್ಬಿಟ್ರೆ ನಮ್ಗೆ ಯಾತಕ್ಕೆ ಬೇಕು? ನಮ್ಗೆ ಬೇಕಾದಷ್ಟು ಬೇರೆ ಪೇಷಂಟೇ ಬರ್ತಾರೆ, ನಮ್ಗೆ ಇದನ್ನ ಕಟ್ಕೊಂಡು ಏನಾಗಬೇಕಾಗಿದೆ ಅನ್ನುವಂಥದ್ದು ಒಂದು ಸೋಷಿಯಲ್ ಇದ್ರ ದೃಷ್ಟಿಯಿಂದ ಒಂದು 20 ಬೆಡ್ ಕೊಡಬೇಕು, ನಾವು ಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ಉಳಿದಿದ್ದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ನಾನು ಇದನ್ನ ಹೇಳಿದೆ ಸರ್ಕಾರದಲ್ಲಿ, ನಾನು ಹೆಲ್ತ್ ಮೇಲೆ ಮಾತನಾಡುವಾಗ ಇದನ್ನ ಹೇಳಿದೆ, ಕೂತ್ಕೊಂಡು ಮಾತಾಡಬೇಕು, ಸೆಂಟ್ರಲ್ನವರು ಸ್ಟೇಟ್ನವರು ಕೂತ್ ಸೇರಿ ಈ ರೀತಿ ಒಂದು ಹೊಸ, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಆದರೂ ಕೂಡ. ಉದಾಹರಣೆಗೆ ಮತ್ತೊಂದು ಇದು ಬಂತು, ಮೆಡಿಷನ್ನು, ನಿಮ್ಮ ಜನೌಷಧ ಕೇಂದ್ರ. ಏನು ಸರ್ ಅದು ರೆವಲ್ಯೂಷನ್ ಅದು. ನನ್ನ ಮಿತ್ರರು ಅನಂತಕುಮಾರ್ ಇದ್ದಾಗ ಮೋದಿ ಗೌರ್ಮೆಂಟ್ನಲ್ಲಿ ಮಾಡಿರ್ತಕ್ಕಂಥದ್ದು. ಎಷ್ಟು ಒಂದು 100 ರೂಪಾಯಿಗೆ ಸಿಗುವ ಔಷಧಿ ಕೇವಲ 10-15 ರೂಪಾಯಿಗೆ ಸಿಗ್ತದೆ ಅಂತ ಹೇಳಿದ್ರೆ ಜನ ನಂಬ್ತಾ ಇಲ್ಲ ಈಗಲೂ. ಅದ್ರಲ್ಲಿ ಎಂಥದ್ದು ಇಲ್ವೇನೋ ಅಂತ. ಹಾಗೆ ಅದು ನಿಜವಾಗ್ಲೂ ಒಳ್ಳೆ ಔಷಧಿ ಆದರೂ ಕೂಡ ಇಷ್ಟು ರೇಟ್ ಕಮ್ಮಿಗೆ ಸಿಗ್ತದೆ ಅಂದಾಗ ಏನೋ ಇದೆ ಅಂತ. ಈ ರೀತಿಯಲ್ಲಿ ಒಂದಷ್ಟು ಪ್ಲ್ಯಾನ್ ಆಗಬೇಕು. ಈ ರೀತಿಯಲ್ಲಿ ಈಗ ಎಲ್ಲ ಕಾಯಿಲೆಗೂ ಆಯುಷ್ಮಾನ್ ಅಪ್ಲೈ ಆಗೋಂಗೆ ಆಗ್ಬಿಟ್ರೆ ಅವನು ಒಳಗೆ ಹೋದರೆ ಫ್ರೀ ಬರ್ಬೇಕು. ಎಲ್ರಿಗೆ ಹೆಲ್ತ್
ಆ ರೀತಿ ಮಾಡಬೇಕು. ಗೌರ್ಮೆಂಟ್ ಅಷ್ಟು ಪ್ರೀಮಿಯಮನ್ನು ಕಟ್ಟಿ ಬರೆಸಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ನಿನಗೆ ನಾವು ಕೊಡ್ತೀವಪ್ಪ ಅಂತೇಳಿ ಆಗಿದ್ರೆ ಆಗ್ತದೆ. ಮೋದಿಯವರು ಈ ಕಾನ್ಸೆಪ್ಟ್ ಯೋಚನೆ ಮಾಡೋ ತನಕ ನಮ್ಗೆ ಹಿಂಗೊಂದೊಂದು ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ. ಗೊತ್ತೇ ಇರಲಿಲ್ಲ. ಈಗ ಒಬ್ಬನಿಗೆ 5 ಲಕ್ಷ ರೂಪಾಯಿ ಅವರಿಗೆ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಅದಾಗ್ತದೆ ಅಂತ ಹೇಳಿದ್ರೆ ತುಂಬ ಸಂತೋಷ ಆಗಿದೆ. ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಒಂದು ಧೈರ್ಯವಾಗಿ ಬದುಕಬಹುದು. ಮತ್ತೆ ಎಲ್ಲರಿಗೆ ಒಂದು ಚಿಂತೆ ಮಾಡ್ಬೇಕಂತಿಲ್ಲ. ಸಮಾಜದ ಎಲ್ಲ ವರ್ಗಕ್ಕೂ ಅದು ಸಿಕ್ಕಬೇಕು. ಏನೂ ಇಲ್ಲ, ಅವ್ನು ಬಂದ ಅಂತ ಹೇಳಿದ್ರೆ ಒಂದು ವಿಳಾಸ ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅವ್ನು ಟ್ರೀಟ್ ಮಾಡಿ ವಾಪಸ್ ಕಳಿಸ್ಬೇಕು. ಕರೆಕ್ಟ್. ಆ ರೀತಿಯ ವ್ಯವಸ್ಥೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯಾವ ಹಾಸ್ಪಿಟ್ಲ್ ನಿಮ್ಮ ಪ್ರೈವೇಟಲ್ಲೂ ಕೂಡ ಅದು ಇರಬೇಕು. ಅದೇ ನೀವು ಹೇಳಿದಾಗೆ ಕೆಲವು ಸರ್ತಿ ಅದು ರೇಟ್ ತುಂಬ ಕಡಿಮೆ ಇರ್ತದೆ. ಒಂದು ಸರ್ಜರಿ ಇದೆ, ಈ ಕೊಲ್ಲಾನಿದು ಕರಳಿದು ಸರ್ಜರಿ ಕ್ಯಾನ್ಸರಿಗೆ, ಅದೊಂದು 3-4 ಗಂಟೆ ಬೇಕಾದ ಸರ್ಜರಿ ಮಾಡಲಿಕ್ಕೆ. ಅದಕ್ಕೆ ಅವ್ರು 17,500 ರೂಪಾಯಿ ಕೊಡೋದು. ಸೊ ನಾವು ಮಾಡ್ತಾ ಇದ್ದೇವೆ, ಬಟ್ ಡಾಕ್ಟರ್ ಹೇಳ್ತಾರೆ ಸರ್ ನಮಗೂ ಸ್ವಲ್ಪ ಒಂದು ರೆಸ್ಪೆಕ್ಟ್ ಇದೆ, ನಾವಂದ್ರೆ ಅವರ ಸಂಬಳದ ಡಾಕ್ಟರ್ ಅಲ್ಲ, ಅವರು ವಿಸಿಟಿಂಗ್ ಡಾಕ್ಟರ್, ನಾವು ಅವ್ರಿಗೆ ಕೊಡ್ತೇವೆ. ಬಟ್ ಅವರು ಅಂದರೆ ನಾವು ಗುಣ ಆಗುವ ಕಾಯಿಲೆ ನಮ್ಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಸರ್, ಅಂದರೆ ಗುಣ ಆಗ್ತದೆ. ಸೊ ನಾವು ಈ ಹಣಕ್ಕೋಸ್ಕರ ಅದನ್ನು ಅವ್ರಿಗೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅಮೌಂಟ್ ನೀವು ಹೇಳಿದಾಗೆ ಅದು ರಿವೈಸ್ ಮಾಡಬೇಕು. ಒಬ್ರು 15 ವರ್ಷ ಕಲ್ತು ಸರ್ಜರಿ ಮಾಡಿದ್ರೆ ಅವನಿಗೆ ಅವನ ತಕ್ಕ ಇದಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ನಾವು ಇದನ್ನ ಹೇಳಿದೀವಿ. ಇದನ್ನೆಲ್ಲ ಮಾಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಒಂದು ರೀಸನೇಬಲ್ ಎಲ್ಲರೂ ಕನ್ವಿನ್ಸ್ ಆಗಬೇಕು. ನಿಮ್ಮ ಮೆಡಿಕಲ್ ಇವರು ಕನ್ವಿನ್ಸ್ ಆಗುವಂಗಾಗಿ ಅದು ಮಾಡಿದ್ರೆ ಒಂದು ಸಂತೋಷದಲ್ಲಿ ಮಾಡ್ತಾರೆ. ಈಗ ಸುಮ್ಮನೆ ಆಯುಷ್ಮಾನ್ ಕಾರ್ಡ್ ಒಂದು ಕೂಡಲೇ ಮುಖ ಮುರಿತಾರೆ ಕೆಲವರು. ಇದೇನಪ್ಪ ಇದು ನಮ್ಗೆ ಲಾಸ್ ಆಗುವಂತ ಪೇಷಂಟ್ ಇದು. ಅದೇ ಸಮಸ್ಯೆ. ಸರ್ ಈಗ ಕೊನೆಯದಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ನಮ್ಮ MIA ಪಾಡ್ಕಾಸ್ಟ್ ಇದರ ಉದ್ದೇಶ ಮೇನ್ಲಿ ಹೆಲ್ತ್ ಬಗ್ಗೆ ನಾವು ಚರ್ಚೆ ಮಾಡೋದು. ಸೊ ನಿಮ್ಮ ಲಾಸ್ಟ್ 1-2 ಮಾತು ಹೇಳಿ ನಾವು ಇಲ್ಲಿ ಮುಗಿಸುವ ಸರ್. ಖಂಡಿತ ಸರ್, ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ನಿಮ್ಗೊಂದು ಕೃತಜ್ಞತೆ ಹೇಳಬೇಕು ನಾನು. ಯಾಕಂತ ಹೇಳಿದ್ರೆ ಎಷ್ಟು ಬಡವರಿಗೆ ಇಲ್ಲಿ ಅನುಕೂಲ ಆಗ್ತಾ ಇದೆ, ಇದಾಗ್ತಾ ಇದೆ. ಎಲ್ಲರೂ ಪಟ್ಟಣ ಸೇರುವಾಗ ನೀವು ಮಾತ್ರ ವಾಪಸ್ ಉಲ್ಟಾ ಹೊಡೆದು ಬರ್ತಾ ಇದ್ದೀರಿ. ಈ ಕಡೆ ಉಲ್ಟಾ ಹೊಡೆದು ಈಗ ನಿಮ್ಮಂಥವ್ರು ಬಹಳ ರೇರ್. ಹಾಗಾಗಿ ನಿಮ್ಮ ಈ ಎಥಿಕ್ಕಿಗೆ ನಾನು ಅಭಿನಂದನೆ ಹೇಳ್ತೀನಿ. ನಿಮ್ಮ ಹಾಸ್ಪಿಟ್ಲು ಇನ್ನೂ ಕೂಡ ದೊಡ್ಡದಾಗಲಿ, ಸಾಮಾನ್ಯ ಜನರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಟ್ರೀಟ್ಮೆಂಟು ಸಿಕ್ಕಿ ಅವ್ರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಕಾಣೋ ಹಾಗೆ ಆಗಲಿ. ನಿಮ್ಮ ಸಿಬ್ಬಂದಿಯವ್ರನ್ನೂ ಕೂಡ ಒಳ್ಳೊಳ್ಳೆಯವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ. ತಾವು ಒಂದು ಸೇವಾ ಮನೋಭಾವದಿಂದ ವರ್ತಿಸ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ಸಂತೋಷ ಆಗಿದೆ. ಮತ್ತು ನಾನು ಪ್ರತಿನಿಧಿಸುವಂಥ ಈ ಭಾಗದಲ್ಲಿರುವಂಥ ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗಿದೆ. ನನಗೆ ಇನ್ನೊಂದು ಆಸ್ಪತ್ರೆ ನಾನೇ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೀನೇನೋ ಅನ್ನೋಷ್ಟು ನನಗೊಂದು ಸಂತೋಷ, ಹೆಗ್ಗಳಿಕೆ ನಂದು ಆಗಿದೆ. ನೀವು ಇಲ್ಲಿ ಮಾಡಿದ್ರಿಂದ ನಿಮ್ಮ ಜೊತೆಗೆ ನಾವಿದ್ದೇವೆ. ಚೆನ್ನಾಗಿ ನಡೀಲಿ ಆಸ್ಪತ್ರೆ, ಬಡವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನಿಮಗೂ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು.